ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡಿ ತುಲಾರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ತುಲಾರಾಶಿಗೆ ಈ ವರ್ಷಾರಂಭದ ಜನವರಿ ತಿಂಗಳು ಅತ್ಯಂತ ಶುಭದಾಯಕವಾದ ಒಂದು ಮಾಸ ಆಗಿ ಪರಿವರ್ತನೆ ಆಗುವಂಥದ್ದಿರುತ್ತೆ. ಅಲ್ಲಿ ಈ ತಿಂಗಳ ಒಂದು ವಾಕ್ಯವು ನಿಮಗೆ ವರ್ಷಾರಂಭ ಶುಭ ಲಾಭ ಸಮೃದ್ಧಿ ಕಾರ್ಯಸಿದ್ಧಿ ಎಂಬಂಥ ಒಂದು ವಾಕ್ಯ ಬಂದಿರುತ್ತೆ. ಹಾಗಾಗಿ ವರ್ಷಾರಂಭದ ಈ ಮಾಸವು ನಿಮಗೆ ಶುಭ ಲಾಭಗಳನ್ನು ಹಾಗೂ ಸುಖ ಸಮೃದ್ಧಿಗಳನ್ನು ಕಾರ್ಯಸಿದ್ಧಿಗಳನ್ನು ಒದಗಿಸಿಕೊಡುವಂಥದ್ದಿರುತ್ತೆ. ಅತ್ಯಪರೂಪವಾಗಿ 7 ಗ್ರಹಗಳ ಆಶೀರ್ವಾದ ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿ. ಈ ಬಾರಿಯ ಒಂದು ತಿಂಗಳ ಅದೃಷ್ಟಶಾಲಿ ರಾಶಿ ಎಂದು ಹೇಳಲು ತಪ್ಪಾಗುವುದಿಲ್ಲ. ಈ ಬಾರಿ ಅಲ್ಲಿ ನಿಮಗೆ 7 ಗ್ರಹಗಳ ಅನುಕೂಲತೆ ಬರುವಂಥದ್ದು. ಅದು ಅತ್ಯಪರೂಪವಾಗಿ 12 ವರ್ಷಕ್ಕೊಮ್ಮೆ, 30 ವರ್ಷಕ್ಕೊಮ್ಮೆ, 18 ವರ್ಷಗಳಿಗೊಮ್ಮೆ ಅಲ್ಲಿ ಅನುಗ್ರಹ ಮಾಡುವಂಥ ದೀರ್ಘಚಾರಿ ಗ್ರಹಗಳ ಬೆಂಬಲ ನಿಮಗೆ ಇರುವಂಥದ್ದು. ಅದೇ ರೀತಿ ಕ್ಷಿಪ್ರಚಾರಿ ಗ್ರಹಗಳು ಸಹ ನಿಮಗೆ ಈ ತಿಂಗಳಲ್ಲಿ ಒಂದೇ ಬಾರಿ 3 ಗ್ರಹಗಳು ಸಹ ನಿಮಗೆ ಅಲ್ಲಿ ಉತ್ತಮ ಫಲವನ್ನು ಕೊಡುವಂಥ. ಹಾಗಾಗಿ 7 ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿ ಆಗಿರುತ್ತೆ. ಅನೇಕ ನಿಮ್ಮ ಕನಸುಗಳು ಈಡೇರುವಂಥದ್ದು ಜನವರಿ ತಿಂಗಳಲ್ಲಿ ನಡೆಯುತ್ತೆ. ಅಲ್ಲಿ ಆರೋಗ್ಯದ ವಿಚಾರವಿರ್ಬೋದು, ಕೌಟುಂಬಿಕ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ನಿಮ್ಮ ಉದ್ಯೋಗ, ವ್ಯಾಪಾರ, ವೃತ್ತಿ, ಶಿಕ್ಷಣ ಯಾವುದೇ ಇರಲಿ ಎಲ್ಲದರಲ್ಲೂ ನಿಮ್ಮ ಒಂದು ಮೇಲುಗೈ ಆಗುತ್ತೆ. ಅಥವಾ ನಿಮ್ಮ ಏನೇನೋ ಕೋರಿಕೆ ಬೇಡಿಕೆಗಳು ಇದ್ದರೆ ಅದು ಈ ತಿಂಗಳಲ್ಲಿ ಖಂಡಿತ ನೆರವೇರುವಂಥ ಅವಕಾಶ ಇರುತ್ತೆ. ಇನ್ನು ಇದೇ ರೀತಿ ಈ ಜನವರಿ ತಿಂಗಳಲ್ಲಿ ನಿಮಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಕೆಲಸ ಕಾರ್ಯಗಳು ಇರ್ಬೋದು, ಉದಾಹರಣೆಗೆ ಮದುವೆದು ಇರ್ಬೋದು, ಉದ್ಯೋಗ ಸಿಗುವಂಥದ್ದು ಇರ್ಬೋದು, ಮನೆ ಭೂಮಿ ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಕೌಟುಂಬಿಕವಾದ ಯಾವುದೇ ರೀತಿ ಆಸ್ತಿ ವಿವಾದ, ಭೂಮಿ ವಿವಾದ, ನ್ಯಾಯಾಲಯದಲ್ಲಿ ಏನಾದರೂ ಕೋರ್ಟ್ ಕೇಸು ಕಚೇರಿಗಳು ಯಾವುದೋ ಇದ್ದರೂ ಸಹ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ವರ್ಷಾರಂಭದ ನಿಮಗೆ ಅಲ್ಲಿ ರವಿ ಅನುಗ್ರಹ, ಮಂಗಳನ ಅನುಗ್ರಹ, ಬುಧ ಅನುಗ್ರಹ, ಗುರು ಬೆಂಬಲ, ಶುಕ್ರನ ಬೆಂಬಲ, ಶನಿ ಬೆಂಬಲ, ಹಾಗೆ ಕೇತುವಿನ ಬೆಂಬಲ ಇರುವಂಥದ್ದು. ಇವೆಲ್ಲವೂ ನಿಮಗೆ ಅನುಕೂಲಕರವಾದ ಒಂದು ಫಲಿತಾಂಶವನ್ನು ತುಲಾರಾಶಿಯವರಿಗೆ ಕೊಡುವಂಥದ್ದಿರುತ್ತೆ. ಇನ್ನು ಯಾರು ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ ಇತ್ಯಾದಿ ಸ್ವಂತವಾದ ಮಾಡ್ತಾರೋ ಅಥವಾ ಕೃಷಿ ಚಟುವಟಿಕೆಯನ್ನು ಮಾಡ್ತಾರೋ ಅಂಥವರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುತ್ತೆ. ಹಿಂದೆಂದೂ ಕಾಣದಂತಹ ಲಾಭ ಬರುವುದಾಗಲಿ, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಲೆ ಏರಿಕೆ ಬಂದು ಲಾಭ ನಿಮಗೆ ಸಿಗುವಂಥದ್ದು, ಆಕಸ್ಮಿಕವಾಗಿ ನಿಮಗೆ ಪವಾಡ ಸದೃಶವಾದ ಒಂದು ಹೆಚ್ಚಿನ ಹಣದ ಅನುಕೂಲತೆಗಳು ಆಗುವಂಥದ್ದಿರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಎಲ್ಲ ಇದ್ದರೆ ಅವರಿಗೆ ಅವರವರೊಂದು ಸಾಧನೆಗೆ, ವಿದ್ಯೆಗೆ ತಕ್ಕ ವಿಶೇಷವಾದ ಒಂದು ಅನುಕೂಲತೆಗಳು ಬರುವಂಥದ್ದು. ಅಥವಾ ಉದ್ಯೋಗಕ್ಕೆ ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರುವಂಥದ್ದರೆ ಅಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಸಕ್ಸಸ್ ರೇಟ್ ಅಂದರೆ ಯಶಸ್ಸು ಬರುವಂಥದ್ದು. ಯಾವುದೇ ರೀತಿಯ ಉನ್ನತ ಶಿಕ್ಷಣಕ್ಕೆ ಅವಕಾಶ ಪಡೆದರೆ ಉನ್ನತ ಶಿಕ್ಷಣದ ಅವಕಾಶವೂ ಈಗ ಒದಗಿ ಬರ್ಬೋದು. ಹಾಗೆಯೇ ಯಾವುದು ವಿದೇಶದ ಉದ್ಯೋಗ, ವಿದೇಶದ ಶಿಕ್ಷಣ, ವಿದೇಶದ ಪ್ರವಾಸ ಇತ್ಯಾದಿಗಳನ್ನು ಯೋಜನೆ ಮಾಡಿಕೊಂಡವರಿಗೆ ಈ ಜನವರಿ ತಿಂಗಳಲ್ಲಿ ಅಂಥ ಅವಕಾಶವು ತಾನಾಗಿಯೇ ಒದಗಿ ಬರ್ಬೋದು. ಅಥವಾ ಹಿಂದೆ ಭಾಳ ಪ್ರಯತ್ನ ಮಾಡಿದಾಗಲೂ ಸಿಗದೇ ಇದ್ದಂಥ ಅವಕಾಶ ಈಗ ದಿಢೀರಾಗಿ ನಿಮಗೆ ಪವಾಡ ಸದೃಶವಾಗಿ ಬರುವಂಥದ್ದು ಅವಕಾಶ ಇರುತ್ತೆ. ಹಾಗಾಗಿ ಅಲ್ಲಿ ಸೂರ್ಯಾನುಕೂಲ ನಿಮಗೆ ಎಲ್ಲ ರೀತಿಯ ಒಂದು ಲಾಭಗಳಿಗೂ, ಇಷ್ಟಾರ್ಥ ಸಿದ್ಧಿಗಳಿಗೂ, ಆರೋಗ್ಯಕ್ಕೂ ಸಹಾಯ ಮಾಡುತ್ತೆ. ಅದೇ ರೀತಿ ಕೋರ್ಟ್ ಕಚೇರಿ ಅಥವಾ ಯಾವುದಾದ್ರೂ ಈ ಗ್ರಹ ದಾಖಲೆಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಇನ್ನಿತರ ಯಾವುದೇ ರೀತಿಯ ರೆಕಾರ್ಡ್ಗಳು ಮುಂತಾದವುಗಳು, ರಿಜಿಸ್ಟ್ರೇಷನ್ನು ಮುಂತಾದ ವಿಚಾರ ಇರ್ಬೋದು, ಅವೆಲ್ಲವೂ ನಿಮಗೆ ಈ ತಿಂಗಳಲ್ಲಿ ಕ್ಷಿಪ್ರವಾಗಿ ಒದಗಿ ಬರಲಿದೆ. ಇನ್ನು ಗ್ರಹಾನುಕೂಲ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಅನುಕೂಲವಾಗಿ ಇರುವಂಥದ್ದು. ಸೂರ್ಯನ ಬಳಿಕ ಮಂಗಳನು ಸಹ ನಿಮಗೆ ಆರಂಭದಲ್ಲಿ ಅಂದರೆ ಜನವರಿ 15ರವರೆಗೆ, ಸೂರ್ಯಾನುಕೂಲ ನಿಮಗೆ 14ರವರೆಗೆ ಇರುತ್ತೆ. ಅದೇ ರೀತಿ ಮಂಗಳನ ಅನುಕೂಲತೆ ಸಹ ನಿಮಗೆ ಜನವರಿ 15ರವರೆಗೆ ಇರುತ್ತೆ. ಹಾಗಾಗಿ ಆರಂಭದ ಮೊದಲ 2 ವಾರಗಳನ್ನು ನೀವು ಗಂಭೀರವಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಮಾಡಿಕೊಂಡು ಸೂರ್ಯ, ಮಂಗಳ, ಬುಧ ನಿಮಗೆ ಅನುಕೂಲವಾಗಿ ಇರುವಂಥ ಸನ್ನಿವೇಶ ಆರಂಭದಲ್ಲೇ ಇರುತ್ತೆ. ಶುಕ್ರಾನುಕೂಲ ತಿಂಗಳು ಪೂರ್ತಿ ಇರುತ್ತೆ. ಶನಿ ಮಹಾರಾಜರು ಹಾಗೂ ಕೇತುಗಳು ಸಹ ನಿಮಗೆ ತಿಂಗಳು ಪೂರ್ತಿ ಆಶೀರ್ವಾದ ಮಾಡ್ತಾರೆ. ಆದರೆ ಮಂಗಳನ ಒಂದು ಅಪರೂಪದ ಅವಕಾಶ ನಿಮಗೆ ಅಲ್ಲಿ 15ರವರೆಗೆ ಇರುತ್ತೆ. ಹಾಗಾಗಿ ಮನೆ ಭೂಮಿ ಕೊಳ್ಳೋದಿರ್ಬೋದು, ಸೈಟ್ಗಳನ್ನು ಕೊಳ್ಳುವಂಥ ಅವಕಾಶ ಬರ್ಬೋದು. ಹಿಂದೆ ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ಪಾಸ್ ಆಗದಿದ್ದಂಥ ಸೈಟ್ಗಳು ಈಗ ಬೇಗ ಸಿಗುವಂಥದ್ದು, ಮತ್ತು ಬೇರೆ ಬೇರೆ ಪ್ರಯತ್ನಗಳ ಕಾರಣ ಮನೆ ಕಟ್ಟುವಂಥದ್ದು, ಮನೆ ಕೊಳ್ಳೋ ವಿಚಾರ ಹಿಂದೆ ಮುಂದುವರೆದಿದ್ದು ಈಗ ನಿಮಗೆ ಕ್ಷಿಪ್ರವಾಗಿ ಸಿಗುವಂಥದ್ದು. ಈ ರೀತಿ ಭೂಮಿ, ಮನೆಗೆ ಸಂಬಂಧಿಸಿರ್ಬೋದು, ಅಥವಾ ವಾಹನ ಕೊಳ್ಳುವಂಥದ್ದು, ಯಂತ್ರ ಉಪಕರಣ ಕೊಳ್ಳುವಂಥದ್ದು ಮುಂತಾದವುಗಳಿಗೆ ಚಾಲನೆ ಸಿಗುತ್ತೆ. ವಿಶೇಷವಾಗಿ ಯಾರು ಯುವ ವೃಂದದವರು, ವಿದ್ಯಾರ್ಥಿಗಳು, ಸಾಧಕರಿದ್ದರೆ ಅವರಿಗೆ ಹೊಸ ಅವಕಾಶಗಳು, ಕ್ರೀಡಾಪಟುಗಳು ಅಥವಾ ಸ್ಪೋರ್ಟ್ಸು ಅಥ್ಲೆಟಿಕ್ಸಲ್ಲಿ ಅಂಥ ಅವಕಾಶಗಳು, ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಕೆಲವು ಪುರಸ್ಕಾರ ಪ್ರಶಸ್ತಿಗಳು ಸಿಗುವಂಥದ್ದೆಲ್ಲ ಇರುತ್ತೆ.
ಹಾಗಾಗಿ ಮಂಗಳನ ಅನುಕೂಲ ಬಹಳ ನಿಮಗೆ ಸಹಾಯಕವಾಗಿದೆ. ಬುಧನು ಸಹ ನಿಮಗೆ ಅನುಕೂಲಕರವಾಗಿ 16ರವರೆಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ವ್ಯಾಪಾರ, ಉದ್ಯಮಕ್ಕೆ, ಹಣಕಾಸಿಗೆ ಬುಧನಿಂದ ನಿಮಗೆ ವಿಶೇಷವಾದ ಕೃಪೆ ಸಿಗುತ್ತೆ. ಇನ್ನು ಯಾರು ಕಲಾವಿದರು ಅಥವಾ ನಾನಾ ರೀತಿಯ ಒಂದು ಸಾಹಿತ್ಯ ಮುಂತಾದ ಚಟುವಟಿಕೆಗಳು ತೊಡಗಿರುವಂಥವರು ಅವರಿಗೆ ಸಹ ಹೊಸ ಅವಕಾಶಗಳು ಬುಧಾನುಕೂಲದಿಂದ ಬರಲಿದೆ. ಇನ್ನು ಗುರುವಿನ ಬೆಂಬಲ ನಿಮಗೆ ಅಲ್ಲಿ ಆತನ ವಕ್ರಗತಿಯಲ್ಲಿ ಇದ್ದರೂ ಸಹ ಆತನ ಭಾಗ್ಯಸ್ಥಾನದ ಬೆಂಬಲ ನಿಮಗೆ ಇದ್ದಿರುತ್ತೆ. ಹಾಗೆ ಗುರು ಸಹ ನಿಮಗೆ ಪೂರಕವಾಗಿರೋ ಕಾರಣ ವಿದ್ಯೆಗೆ, ನಿಮ್ಮ ಬುದ್ಧಿಗೆ, ಸಾಧನೆಗೆ ಅಥವಾ ಕೌಟುಂಬಿಕವಾದ ಒಂದು ಸಾಮರಸ್ಯಕ್ಕೆ, ಆರೋಗ್ಯ ರಕ್ಷಣೆಗೆ ಗುರುವಿನ ಒಂದು ಅನುಕೂಲತೆ ನಿಮಗೆ ಸಹಾಯಕ್ಕೆ ಬರಲಿದೆ. ಶುಕ್ರನು ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಫಲದಲ್ಲೇ ಇರ್ತಾನೆ. ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ಆತನು ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ನಿಮಗೆ ಇದ್ದು ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲಿಕ್ಕೆ ಅವಕಾಶ, ನಿಮಗೆ ಹೆಚ್ಚಿನ ಒಂದು ಪ್ರತಿಫಲ ಅಥವಾ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಲಾಭ ಆದಾಯಗಳು ಬರುವಂಥದ್ದು, ಹೂಡಿಕೆ ಮಾಡೋರಿಗೆ ಅವಕಾಶ, ವ್ಯಾಪಾರ ಉದ್ಯಮ ಮಾಡೋರಿಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಆದಾಯಗಳು ಬರುವಂಥದ್ದು, ವಸ್ತ್ರ ಆಭರಣ ಕೊಡುವಂಥ ಅವಕಾಶ ಮುಂತಾದೆಲ್ಲ ಶುಕ್ರನು ನಿಮಗೆ ಕರುಣಿಸ್ತಾನೆ. ಹಾಗಾಗಿ ಅನೇಕ ರೀತಿಯ ಲಾಭ ಆದಾಯಗಳನ್ನು ತಿಂಗಳ ಪೂರ್ತಿ ನೀವು ಶುಕ್ರನಿಂದ ಪಡೆಯಬಹುದು. ಆದರೆ ಶನಿ ಮಹಾರಾಜರು ನಿಮಗೆ ಷಷ್ಠದಲ್ಲಿದ್ದು ತಿಂಗಳ ಪೂರ್ತಿ ಆಶೀರ್ವಾದ ಮಾಡುತ್ತಾ ಒಂದು ಪ್ರಮುಖವಾದ ಗ್ರಹ ಆಗಿದ್ದಾರೆ. ಅವರಿಂದ ನಿಮಗೆ ಎಲ್ಲ ರೀತಿಯ ಅನುಕೂಲತೆಗಳಾಗುತ್ತವೆ. ಕೌಟುಂಬಿಕ ಸಾಮರಸ್ಯ ಮಾಡುವಂಥದ್ದು, ಯಾವುದೇ ರೀತಿಯ ಕಲಹಗಳಿದ್ರೆ ವಿವಾದಗಳನ್ನು ಬೇಗನೆ ಬಗೆಹರಿಯುವಂಥದ್ದು, ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು, ಹಿಂದೆ ಶತ್ರುಗಳಾಗಿದ್ದರೂ ಈಗ ನಿಮ್ಮ ಮಿತ್ರರಾಗುವಂಥದ್ದು ಮುಂತಾದ ಹಲವಾರು ಉನ್ನತೀಕರಣದ ಘಟನೆಗಳು ಈ ಕಾಲದಲ್ಲಿ ಶನಿ ಮಹಾರಾಜರು ನಿಮಗೆ ಕೊಡಲಿದ್ದಾರೆ ಜನವರಿ ತಿಂಗಳಲ್ಲಿ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹುವಿನ ವೈರುಧ್ಯ ಸ್ವಲ್ಪ ನಿಮಗೆ ಇದ್ದಿರುತ್ತೆ. ರಾಹುವಿನ ವೈರುಧ್ಯ ಪಂಚಮದಲ್ಲಿರುವ ಕಾರಣ ಕೆಲವೊಮ್ಮೆ ಕಿರಿಯರ ಜೊತೆ ಜಗಳ, ಕಿರಿಯರಲ್ಲಿ ಕಲಹ ಆಗುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಒಂದು ಜೂನಿಯರ್ ಕಲೀಗ್ಸ್ ಇದ್ದರೆ ನಿಮ್ಮ ಕಿರಿಯ ಸಹೋದ್ಯೋಗಿ ಜೂನಿಯರ್ ಕಲೀಗ್ಸ್ಗಳ ಜೊತೆಗೆ ಇಂಥ ವಾಗ್ವಾದ, ಭಿನ್ನಾಭಿಪ್ರಾಯ ಅಥವಾ ಅವರು ನಿಮ್ಮ ವಿರುದ್ಧ ದೂರನ್ನು ಕೊಡುವಂಥದ್ದು ಮುಂತಾದ ಕೆಲವು ಸಣ್ಣ ಪುಟ್ಟ ಘಟನೆಗಳೇ ಜರುಗಬಹುದು. ಅದು ಗಂಭೀರವಾದ ಅಡ್ಡ ಪರಿಣಾಮ ನಿಮಗೆ ರಾಹುವಿಂದ ಇರುವುದಿಲ್ಲ. ಇನ್ನು ಕೇತು ನಿಮಗೆ ಆಗಲೇ ಹೇಳಿದಂತೆ ಲಾಭಸ್ಥಾನದಲ್ಲಿ ಕೇತು ಇದ್ದಾನೆ. ಆತನು ತಿಂಗಳ ಪೂರ್ತಿ ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತಾನೆ. ಆಕಸ್ಮಿಕ ಧನಲಾಭ ಬರಲಿಕ್ಕೆ, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಬರಲಿಕ್ಕೆ, ಯಾವುದೇ ರೀತಿಯ ನಮ್ಮ ಒಂದು ಯಂತ್ರ ಉಪಕರಣ ಅಥವಾ ಇನ್ನಿತರ ಯಾವುದೇ ರೀತಿಯ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅನುಕೂಲತೆ ಮಾಡಿಕೊಳ್ಳಿಕ್ಕೆ ನಿಮಗೆ ಕೇತು ಸಹಾಯಕ್ಕೆ ಬರ್ತಾನೆ. ಹಾಗಾಗಿ ಅನೇಕ ಒಂದು ಪ್ರಯೋಜನಗಳು ನಿಮಗೆ ಕೇತುವಿನಿಂದ ಸಹ ಆಗಲಿವೆ. ಇವೆಲ್ಲವೂ ನಿಮಗೆ ದೀರ್ಘಚಾರಿ ಗ್ರಹಗಳು ಅಂದರೆ ವಿಶೇಷವಾಗಿ ಅಲ್ಲಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗಿನ ಗ್ರಹಗಳು ನಿಮಗೆ ಯಾವ ರೀತಿ ಉತ್ತಮ ಫಲವನ್ನು ಕೊಡ್ತವೆ ಅನ್ನೋದನ್ನು ಗಮನಿಸಿದ್ದೇವೆ. ಚಂದ್ರನು ಅಲ್ಲಿ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡಿಕೊಂಡು ಚಂದ್ರನ ಫಲಿತಾಂಶ ಈಗ ಪ್ರತ್ಯೇಕವಾಗಿ ಗಮನಿಸಿಕೊಳ್ಳಿ. ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂತಹ ಚಂದ್ರನು ನಿಮಗೆ ಯಾವ ದಿನಗಳಲ್ಲಿ ಅನುಕೂಲಕರವಾಗಿದ್ದರೆ, ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರೋದನ್ನು ಗಮನಿಸಿಕೊಂಡು ಚಂದ್ರನ ಬೆಂಬಲ ಇರುವಂತಹ ಚಂದ್ರನ ಅನುಕೂಲತೆ ಇರುವಂತಹ ದಿನಗಳನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುವಂಥದ್ದು. ಜನವರಿಯಲ್ಲಿ ನಿಮಗೆ ಜನವರಿ 4, 5, 6, 7, 8, 11, 12, 13, 16, 17, 23, 24, 25, 26, 27 ಸುಮಾರು 15 ದಿನಾಂಕಗಳು ಜನವರಿಯಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂತಹ 15 ದಿನಾಂಕಗಳು ಸಿಕ್ಕಿವೆ. ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ಚಂದ್ರ ಅನುಕೂಲವಂಥ ದಿನಾಂಕಗಳನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ನೀವು ಬಳಸುವಂಥ ಬಣ್ಣಗಳು ಜನವರಿಯಲ್ಲಿ ಈಗ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ತುಲಾರಾಶಿಯವರಿಗೆ ಅಲ್ಲಿ ವಿಶೇಷವಾಗಿ ಗುರುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗೆ ಗುರುವಿನ ಸಂಕೇತವಾದ ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ನಂಬರ್ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅಲ್ಲಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ. ಹಾಗೆ ಶುಕ್ರನಿಗೆ ಸಂಬಂಧಿತವಾದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಕೇತುನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗೆ ಕೇತುನ ಸಂಕೇತವಾದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂದರೆ 2 ಅಥವಾ ಹೆಚ್ಚು ಬಣ್ಣ ಇದ್ದರೆ ಮಿಕ್ಸ್ ಅಂತ ಹೇಳ್ಬೋದು. ಅಂಥ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಶನಿ ಮಹಾರಾಜರ ಸಂಕೇತ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ಆಗಿರುತ್ತೆ. ಹಾಗೆ ಶನಿ ಮಹಾರಾಜರು ನಿಮಗೆ ಆಶೀರ್ವಾದ ಪೂರ್ವಕವಾಗಿರೋ ಕಾರಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಸೂರ್ಯಾನುಕೂಲ ನಿಮಗೆ ಅಲ್ಲಿ ಜನವರಿ 14ರವರೆಗೆ ಇರುತ್ತೆ. ಹಾಗಾಗಿ ಸೂರ್ಯನಿಗೆ ಸಂಕೇತವಾದ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಜನವರಿ 14ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಅಲ್ಲಿ ಬುಧನ ಸಂಕೇತವಾಗಿರುತ್ತೆ. ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ನೀವು ವಿಶೇಷವಾಗಿ 17ರವರೆಗೆ 17ರಿಂದ ಬಳಸ್ಕೊಳ್ಳುವಂಥದ್ದು. 17ರವರೆಗಲ್ಲ, 17ರಿಂದ ಅಂದರೆ ಆರಂಭದಲ್ಲಿ ನಿಮಗೆ ಬುಧಾನುಕೂಲ ಇರೋದಿಲ್ಲ, 17ರಿಂದ ಬುಧಾನುಕೂಲ ಆಗುತ್ತೆ. ಹಾಗಾಗಿ 17ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಬಳಸುವಂಥದ್ದು. ಇನ್ನು ನಿಮಗೆ ಮಂಗಳನ ಅನುಕೂಲತೆ ಅಂದರೆ ತಿಂಗಳ ಆರಂಭದಲ್ಲಿ ಅಷ್ಟೇ ಇರುತ್ತೆ. 15ರವರೆಗೆ ಜನವರಿ ಆರಂಭದಿಂದ 15ರವರೆಗೆ ಮಂಗಳನ ಒಂದು ಪೂರಕತ್ವ ಇರುತ್ತೆ. ಹಾಗೆ ಮಂಗಳನ ಒಂದು ಸಂಕೇತವಾದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನೀವು 15ನೇ ತಾರೀಕುವರೆಗೂ ಬಳಸಿಕೊಳ್ಳುವಂಥದ್ದು. ಇವೆಲ್ಲ ಬಣ್ಣ ಮತ್ತು ಸಂಖ್ಯೆಗಳನ್ನು ಆಯಾ ಅವಧಿಯಲ್ಲಿ ಬಳಸಿಕೊಂಡ್ರೆ ನಿಮಗೆ ಇನ್ನಷ್ಟು ಅದೃಷ್ಟದ ಪರಿಣಾಮವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ಇರುತ್ತೆ. ಉದಾಹರಣೆಗೆ ನಿಮಗೆ ಒಂದು ರಾಹುವಿನ ವೈರುಧ್ಯ ಕೆಲವೊಮ್ಮೆ ಎದುರಿಸಬೇಕಾಗ್ಬೋದು. ಆರಂಭದಲ್ಲಿ ಬುಧನ ಅನುಕೂಲತೆ ಅಷ್ಟು ಚೆನ್ನಾಗಿರೋದಿಲ್ಲ. ಇನ್ನು ತಿಂಗಳ ಮಧ್ಯಭಾಗದ ಬಳಿಕ ನಿಮಗೆ ಮಂಗಳನು ಸಹ ವಿರುದ್ಧವಾಗಿರ್ತಾನೆ.
ಇನ್ನು ಸೂರ್ಯನು ಸಹ ಹಾಗೆ ನಿಮಗೆ ಜನವರಿ 15ರ ಬಳಿಕ ಅಷ್ಟೊಂದು ಪೂರಕವಾಗಿರೋದಿಲ್ಲ, ವಿರುದ್ಧವಾಗಿರ್ತಾನೆ. ಈ ವೈರುಧ್ಯಗಳನ್ನು ನಿವಾರಣೆ ಮಾಡೋದಂದರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನ ಮಾರ್ಗ ಅಂತ ಮಾಡ್ಬೋದು. ಗಣೇಶನ ಭಕ್ತಿ, ಈಶ್ವರನ ಭಕ್ತಿ, ಅಥವಾ ಕುಲದೇವತೆ ಅದು ಅಮ್ಮನವರ ಭಕ್ತಿ ಮಾಡುವಂಥದ್ದು, ಅಥವಾ ವಿಷ್ಣು ಅಥವಾ ನಾರಾಯಣಿಗೆ ಸಂಬಂಧ ಭಕ್ತಿ ಮಾಡುವಂಥದ್ದು, ನರಸಿಂಹ ಸ್ವಾಮಿ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಇತ್ಯಾದಿ ಯಾವುದೇ ನಿಮಗೆ ಮನಸ್ಸಿಗೆ ಒಪ್ಪುವಂಥ ದೇವತಾ ಶ್ಲೋಕ ಪ್ರಾರ್ಥನೆಗಳು ಅಥವಾ ಗ್ರಹಕ್ಕೆ ಅನುಕೂಲವಾದಂಥ ಪ್ರಾರ್ಥನೆ ಪೀಡಾಪರಿಹಾರ ಶ್ಲೋಕಗಳನ್ನು ಪಠನೆ ಮಾಡಿ ಇಷ್ಟವಾದಂಥ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ, ದಾನ ಧರ್ಮದ ಕಾರ್ಯಗಳನ್ನು ಮಾಡೋದಾಗಲಿ ಮಾಡಿದರೆ ಖಂಡಿತ ತುಲಾರಾಶಿಯವರಿಗೆ ಈ ಒಂದು ಅತ್ಯಪೂರ್ವವಾದ ಸಪ್ತಗ್ರಹಗಳ ಕೃಪೆ ಜನವರಿ ತಿಂಗಳಲ್ಲಿ ಒದಗಿ ಬರಲಿದೆ. ನಿಮ್ಮ ಯಾವುದೇ ನಿರ್ಧಾರಗಳಲ್ಲಿ ಆತುರಗಳನ್ನು ತಗೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಕೇತು ಅಥವಾ ರಾಹುಗಳ ಅಥವಾ ಕೆಲವೊಂದು ಗುರುಬಲದ ಕೊರತೆಯಿಂದ ಆತುರದ ನಿರ್ಧಾರ ತೆಗೆದುಕೊಳ್ಳುವಂಥದ್ದೆಲ್ಲ ಬರುತ್ತೆ. ಅದನ್ನು ನೀವು ಸ್ವಲ್ಪ ಸಾವಧಾನವಾಗಿ ಯೋಚಿಸಿ ನೋಡಿದಾಗ ನಿಮಗೆ ಅದರಲ್ಲಿ ಲಾಭ ಅನುಕೂಲ ಬರುತ್ತೆ. ಹಾಗಾಗಿ ವಿಶೇಷವಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಜನವರಿಯಲ್ಲಿ ಸಿದ್ಧಿಯಾಗಲಿವೆ. ಆರೋಗ್ಯ, ಆಯಸ್ಸು, ಹಣಕಾಸಿನ ವಿಚಾರ ಅದು ಇನ್ನಿತರ ಯಾವುದೇ ರೀತಿಯ ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಜನವರಿಯಲ್ಲಿ ಈಡೇರುವಂಥದ್ದಿರುತ್ತೆ. ಈ ತಿಂಗಳು ಎಲ್ಲ ತುಲಾರಾಶಿಯವರಿಗೆ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳ ಸುಖಗಳನ್ನು ತಂದುಕೊಡಲಿ. ಜನವರಿ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. 2026 ಜನವರಿ ತಿಂಗಳು ವೃಶ್ಚಿಕ ರಾಶಿಗೆ ಅನುಕೂಲಕರವಾದ ಪರಿಣಾಮವನ್ನು ಬಿಡುವಂಥ ಒಂದು ಉತ್ತಮ ಅವಕಾಶ ಇದೆ. ಧನ ಕನಕ ಸುಯೋಗ ಅಂತ ಬಂದಿದೆ ನಿಮಗೆ ಈ ತಿಂಗಳ ವಾಕ್ಯದಲ್ಲಿ. ಆದರೆ ಅಲ್ಲಿ ಒಂದು ಎಚ್ಚರಿಕೆ ಮಾತು ಇರುತ್ತೆ, ಆರೋಗ್ಯ, ಬಾಂಧವ್ಯ, ಮಧ್ಯಮ ಅನ್ನೋ ಒಂದು ಎಚ್ಚರಿಕೆ ಮಾತು ಇರುತ್ತೆ. ಹಾಗಾಗಿ ಧನ ಕನಕ ಸುಯೋಗ ಅಂದರೆ ನಮಗೆ ವಿಶೇಷವಾಗಿ ಅಲ್ಲಿ ಧನ, ಆದಾಯ, ವ್ಯಾಪಾರ, ಉದ್ಯಮಕ್ಕೆ ಅನುಕೂಲ ಮಾಡಿಕೊಡುವಂಥ ಗ್ರಹಗಳ ಬೆಂಬಲ ಇರುತ್ತೆ. ಆದರೆ ಕೆಲವೊಂದು ಗ್ರಹಗಳ ವೈರುಧ್ಯನೂ ಇರುವ ಕಾರಣ ಆರೋಗ್ಯದ ವಿಚಾರವಾಗಿ ಕಾಳಜಿ ಬೇಕಾಗುತ್ತೆ. ಬಾಂಧವ್ಯ ಅಂದರೆ ನಿಮ್ಮ ರಿಲೇಷನ್ಗಳು, ಅಂದರೆ ಮನೆಯಲ್ಲಿ ತಂದೆ ಮಕ್ಕಳಿರ್ಬೋದು, ಪತಿ ಪತ್ನಿ ಇರ್ಬೋದು, ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿ ಅಥವಾ ಮೇಲಧಿಕಾರಿ ಇರ್ಬೋದು ಇತ್ಯಾದಿ. ನಾವು ಮನುಷ್ಯ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಾಂಧವ್ಯಕ್ಕೆ ಒಳಪಡಲೇಬೇಕಾಗತ್ತೆ. ಅಂಥ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರ್ಬೋದು, ಏರುಪೇರು ಬರ್ಬೋದು, ಅಥವಾ ಅಲ್ಲಿ ಅಪಸ್ವರಗಳು ಬರ್ಬೋದು ಅಂತ ಈ ಕೆಲವೊಂದು ಗ್ರಹಗಳ ವೈರುಧ್ಯನೂ ಎದುರಿಸಬೇಕಾಗುತ್ತೆ. ನವಗ್ರಹಗಳ ವ್ಯವಸ್ಥೆಯಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ಉತ್ತಮವಾದ ಫಲವನ್ನು ಕೊಟ್ಟರೂ ಕೆಲವೊಂದು ಗ್ರಹಗಳು ಕೆಲವೊಂದು ಹಂತದಲ್ಲಿ ಸ್ವಲ್ಪ ವಿರುದ್ಧವಾದ ಫಲವನ್ನು ಸಹ ಕೊಡ್ತವೆ. ಕೆಲವೇ ಅಪರೂಪದ 1-2 ರಾಶಿಗಳಿಗೆ ಹೊರತುಪಡಿಸಿ ಹೆಚ್ಚಿನ ರಾಶಿಗಳಿಗೆ ಕೆಲವೊಮ್ಮೆ ಇಂಥ 3 ಅಥವಾ 4 ಗ್ರಹಗಳ ವೈರುಧ್ಯ, ಕೆಲವೊಮ್ಮೆ 5 ಗ್ರಹಗಳ ವೈರುಧ್ಯ, ಕೆಲವೊಮ್ಮೆ 6 ಅಥವಾ 7 ಗ್ರಹಗಳ ವೈರುಧ್ಯ ಎಲ್ಲ ಎದುರಿಸಬೇಕಾದ ಪ್ರಮೇಯ ಬರುತ್ತೆ. ನಿಮಗೆ ಈಗ ಸದ್ಯದ ಸ್ಥಿತಿಯಲ್ಲಿ ಅಲ್ಲಿ 4 ಗ್ರಹಗಳ ಪೂರಕತ್ವ ಇರುತ್ತೆ. 5ನೇದಾಗಿ ಚಂದ್ರನು ಪೂರಕವಾಗಿರ್ತಾನೆ. ಇನ್ನು ಉಳಿದ 4 ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ. ಹಾಗಾಗಿ ಇಲ್ಲಿ ಹಣಕಾಸು, ಆದಾಯ ಅಥವಾ ವ್ಯಾಪಾರ, ಉದ್ಯಮ ಅಥವಾ ನಿಮ್ಮ ಏನಾದರೂ ಚಟುವಟಿಕೆ, ಕಾರ್ಯರಂಗ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅಲ್ಲಿ ಏನೂ ಕೊರತೆಗಳು ಬರೋದಿಲ್ಲ. ಅಥವಾ ಅಲ್ಲಿ ಸಿಗಬೇಕಾದ ನಿಮಗೆ ಹಣದ ಒಂದು ಪೂರೈಕೆ ಇಲ್ಲ ಸರಾಗಿರುತ್ತೆ. ಉದ್ಯೋಗ ಹುಡುಕರಿಗೆ ಉದ್ಯೋಗದ ಪ್ರಯತ್ನದಲ್ಲಿ ಸಫಲತೆ ಸಿಗ್ಬೋದು. ಅಥವಾ ಏನಾದರೂ ವ್ಯಾಪಾರ ಅಥವಾ ಉದ್ಯಮಗಳನ್ನು ಆರಂಭ ಮಾಡಬೇಕು ಅನ್ನೋರಿಗೆ ಸಹ ಈ ಒಂದು ತಿಂಗಳು ಅವಕಾಶಗಳು ಚೆನ್ನಾಗಿ ಸಿಗ್ಬೋದು. ಅವೆಲ್ಲ ಉತ್ತಮವಾಗಿರುತ್ತೆ. ಇನ್ನು ರವಿ ಅಥವಾ ಸೂರ್ಯನ ಒಂದು ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಸೂರ್ಯಾನುಕೂಲ ಇರೋದಿಲ್ಲ. ಸಂಕ್ರಾಂತಿಯವರೆಗೂ ನಿಮಗೆ ಸೂರ್ಯನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಅಂದರೆ ಜನವರಿ 14ರವರೆಗೂ ನಿಮಗೆ ಸೂರ್ಯನ ವೈರುಧ್ಯ ಇರುವ ಕಾರಣ ಅಲ್ಲಿ ಧನಸ್ಥಾನದ ಸೂರ್ಯನ ವೈರುಧ್ಯ ಎದುರಿಸುವಾಗ ನಿಮ್ಮ ಹಣಕಾಸಿನ ನಿಮಗೆ ನಷ್ಟ ಆಗುವಂಥದ್ದು, ತುಂಬ ಹಣ ಖರ್ಚು ಬರುವಂಥದ್ದು, ಕೆಲವೊಮ್ಮೆ ಹಣಕಾಸಿನವಾದ ವಿವಾದಗಳು, ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ಕಾಂಟ್ರವರ್ಸಿ ಕೇಸುಗಳು ಆಗೋದಾಗಲಿ, ಮತ್ತು ನಿಮಗೆ ಸಿಗಬೇಕಾದ ಹಣ ಯಾವುದೇ ಒಂದು ದಾರಿ ತಪ್ಪಿ ಇನ್ನೊಬ್ಬರಿಗೆ ಸೇರುವಂಥದ್ದು, ಈ ರೀತಿ ಹಣಕಾಸಿಗೆ ಸಂಬಂಧಪಟ್ಟವಾದ ವಿವಾದಗಳು, ಕಲಗಳು ಆರಂಭದಲ್ಲಿ ಅಷ್ಟೇ ಆಗ್ಬೋದು. ಆದರೆ ಆ ಬಳಿಕ ನಿಮಗೆ ಸಂಕ್ರಾಂತಿ ಬಳಿಕ ಅವೆಲ್ಲವೂ ನಿಮಗೆ ನಿವಾರಣೆಗೆ ಉತ್ತಮ ಫಲ ಬಂದೇ ಬರುತ್ತೆ. ಹಾಗಾಗಿ ಸೂರ್ಯನ ಅನುಕೂಲತೆ ಇರುತ್ತೆ. ಅದೇ ರೀತಿ ಕೌಟುಂಬಿಕವಾದ ಬಾಂಧವ್ಯ, ಹಾಗಾಗಿ ಹೇಳಿದರೆ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಅಂತ. ಅಲ್ಲಿ ಸೂರ್ಯನ ಒಂದು ವೈರುಧ್ಯದ ಕಾರಣ ನಿಮಗೆ ಕೌಟುಂಬಿಕವಾದ ಕಲಹ, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ, ವಾಕ್ವಾದ ಇತ್ಯಾದಿಗಳೆಲ್ಲ ಈ ರವಿಯ ಒಂದು ಅನಾನುಕೂಲತೆ ಆರಂಭದಲ್ಲಿ ಇದ್ದ ಕಾರಣ ಅವೆಲ್ಲವೂ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವೆಲ್ಲನ್ನು ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗೋದಾಗಲಿ, ಅಥವಾ ಇನ್ನಿತ ಮೂರನೇ ವ್ಯಕ್ತಿಗಳ ಏನಾದರೂ ಒಂದು ಮಾತಿಗೆ ಮರಳಾಗಿ ನೀವು ಹಣಕಾಸನ್ನು ಹೂಡಿಕೆ ಮಾಡಲಿಕ್ಕೆ ಹೋಗೋದು, ಅವೆಲ್ಲ ಸ್ವಲ್ಪ ಖಂಡಿತ ಜನವರಿ ತಿಂಗಳು ಪೂರ್ತಿಯಾಗಿ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಇಂಥ ಒಂದು ಮಾತಿನ ಮೋಡಿಗೆ ಮರುಳಾಗಿ ನೀವು ಸ್ವಯಂಕೃತ ಅಪರಾಧದಿಂದ ಅಲ್ಲಿ ಹಣವನ್ನು ನಷ್ಟ ಅಥವಾ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದರೆ ನಿಮಗೆ ರವಿಯ ಅನುಕೂಲ ಜನವರಿ 15ರಿಂದ ಬಂದೇ ಬರುತ್ತೆ. ಅಲ್ಲಿ ಯಾವಾಗ ಸಂಕ್ರಾಂತಿಯ ಫಲವಾಗಿ ನಿಮಗೆ ವಿಶೇಷವಾಗಿ ಸೂರ್ಯನು ಅನುಕೂಲ ಮಾಡಿಕೊಂಡು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಆರೋಗ್ಯ ಸುಧಾರಣೆ, ಮನೆ, ಭೂಮಿ ಅಥವಾ ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಸೂರ್ಯ ಅನುಗ್ರಹದಿಂದ ನಮಗೆ ಒದಗಿ ಬರುತ್ತೆ. ಹಾಗೆ ಇದು ಅಪರೂಪದ ಅವಕಾಶ ನಿಮಗೆ ಸಿಕ್ಕಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಹಾಗೆ ಆರಂಭದಲ್ಲಿ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಮಂಗಳನ ಪರಿವರ್ತನೆ, ರಾಶಿ ಪರಿವರ್ತನೆ ಅಲ್ಲಿ ಮಕರಕ್ಕೆ ಆಗುವಂಥದ್ದು ಆವಾಗ ನಿಮಗೆ ಜನವರಿ 16ರಿಂದ ಯಾವಾಗ ಮಂಗಳನು ಸಹ ಮಕರವನ್ನು ಪ್ರವೇಶ ಮಾಡ್ತಾನೆ, ಸೂರ್ಯನ ಬಳಿಕ ಮಂಗಳನ ಪ್ರವೇಶ ಆಗುತ್ತೆ.
ಹಾಗೆ ಮಂಗಳನು ನಿಮಗೆ ಭೂಮಿ, ಮನೆ, ಯಂತ್ರ, ವಾಹನ ಕೊಡುವಂಥದ್ದು ಇರ್ಬೋದು. ಇನ್ನು ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಅವರ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಅಥವಾ ಅವರಿಗೊಂದು ತಕ್ಕ ಪ್ರತಿಫಲಗಳು ಸಿಗುವಂಥದ್ದು. ಕಾಂಪಿಟೇಟಿವ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕ ಬರೋದು. ಸರ್ಕಾರದ ಹುದ್ದೆ, ಸರ್ಕಾರದ ಕೆಲಸ, ಜಾಬ್ಗಳು ಸಿಗುವಂಥ ಅವಕಾಶ. ಇನ್ನು ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗ್ತವೆ. ಇಷ್ಟವರೆಗೆ ಆಗದಿದ್ದ ಕೆಲಸ ಕಾರ್ಯಗಳು ನಿಮಗೆ ಜನವರಿ ಮಧ್ಯಭಾಗದ ಬಳಿಕ ಅಂದರೆ ಜನವರಿ 15ರ ಬಳಿಕ ಸೂರ್ಯ ಅನುಕೂಲ, ಜನವರಿ 16ರ ಬಳಿಕ ನಿಮಗೆ ಮಂಗಳನ ಅನುಕೂಲ ಅಪರೂಪಕ್ಕೆ ಸಿಗುವಂಥ ಅವಕಾಶ. ವರ್ಷದಲ್ಲಿ 4 ಬಾರಿ ಸೂರ್ಯ ಅನುಕೂಲ ಸಿಗುತ್ತೆ, ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ನಿಮಗೆ ಮಂಗಳನ ಅನುಕೂಲ ಸಿಗುವಂಥ ಅಪರೂಪ ಅವಕಾಶ ಬಂದಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಇದನ್ನು ನೀವು ನಿಮ್ಮ ರಾಶಿಯಾಧಿಪತಿ ಮಂಗಳನೇ ಆಗಿರೋ ಕಾರಣ ಅದನ್ನು ನೀವು ಚೆನ್ನಾಗಿ ಅರಿತುಕೊಂಡು ಗಮನಿಸಿಕೊಳ್ಳಿ. ಹಾಗೆ ಭೂಮಿ, ಮನೆ, ಭೂಮಿ ಕೊಳ್ಳುವಂಥದ್ದು ಇರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯ, ಅಥವಾ ಯಾವುದೇ ರೀತಿಯ ಕೈಗಾರಿಕಾ ಸ್ಥಾಪನೆ, ಉದ್ಯೋಗದ ಸಂಬಂಧಿತವಾದ ಕೆಲಸ ಕಾರ್ಯಗಳು ಅವೆಲ್ಲ ನೀವು ಜನವರಿ ತಿಂಗಳಲ್ಲಿ ಮಾಡಿದರೆ ಖಂಡಿತ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ಇನ್ನು ಬುಧಾನುಕೂಲ, ಬುಧನ ವಿಶೇಷವಾಗಿ ಗಮನಿಸಿದಾಗ 16ರವರೆಗೂ ನಿಮಗೆ ಬುಧನು ಪೂರಕವಾಗಿದ್ದಾನೆ. ಜನವರಿ 16ರವರೆಗೂ ನಿಮಗೆ ಬುಧನ ವಿಶೇಷವಾದ ಆಶೀರ್ವಾದದ ಕಾರಣ ಹಣಕಾಸಿನ ಒಂದು ಅವಶ್ಯಕತೆ ಇರ್ಬೋದು, ವ್ಯಾಪಾರ ಉದ್ಯಮದಲ್ಲಿ ಯಶಸ್ಸು ಸಿಗುವಂಥದ್ದು, ಮಾಡುವಂಥ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಅಥವಾ ಪರಿಣಿತಿಗಳು ಸಿಗುವಂಥದ್ದು. ಅದೇ ರೀತಿ ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಸಹೋದರ ಸಹೋದರಿಯಿಂದ ನಿಮಗೆ ಏನಾದರೂ ಉತ್ತಮವಾದ ಸಂದೇಶಗಳು ಬರುವಂಥದ್ದು. ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಬುಧಾನುಕೂಲದಿಂದ ಜನವರಿ 16ರವರೆಗೆ ಆಗಲಿದೆ. 17ಕ್ಕೆ ಬುಧನ ಪರಿವರ್ತನೆ ಆಗುತ್ತೆ. 17ಕ್ಕೆ ಮತ್ತೆ ಬುಧನು ಮಕರಕ್ಕೆ ಪ್ರವೇಶಿಸಿದಾಗ ನಿಮಗೆ ಬುಧನ ಅನಾನುಕೂಲತೆ ಉಂಟಾಗುತ್ತೆ. ಆವಾಗ ಹೆಚ್ಚಿನ ನಿಮಗೆ ಪ್ರತಿಫಲ ಬರೆದು ವಿರುದ್ಧವಾದ ಫಲ ಆಗ್ಬೋದು. ಅವಮಾನಕರ ಘಟನೆ, ಮಾತಿನ ಚಕಮಕಿ, ವೈರುಧ್ಯವಾದ ವಿಚಾರಗಳು ಅಥವಾ ಬಂಧು ಬಾಂಧವರ ಜೊತೆಗೆ ಯಾವುದೇ ರೀತಿಯ ಕಲಹವಾಗುವುದು ಇವೆಲ್ಲ ಆಗುತ್ತೆ. ಹಾಗಾಗಿ 17ರಿಂದ ಈ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ. ಗುರುವಿನ ಅನಾನುಕೂಲತೆ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ನಿಮಗೆ ಈಗ ಸದ್ಯ ಗುರುವಿನ ವಕ್ರಗತಿ ಇದ್ದರೂ ಸಹಿತ ಗುರುವಿಂದ ಯಾವುದೇ ರೀತಿಯ ಅನುಕೂಲಗಳಿಲ್ಲ. ಕೆಲವೊಮ್ಮೆ ಆರೋಗ್ಯದ ಮೇಲೆ, ಮನಸ್ಥಿತಿಯ ಮೇಲೆ ಎಲ್ಲ ಅಡ್ಡ ಪರಿಣಾಮಗಳು ಆಗ್ಬೋದಾಗಿದೆ. ಅಷ್ಟಮದಲ್ಲಿರುವಂತಹ ಗುರುವಿಂದಾಗಿ ನಿಮಗೆ ಅನೇಕ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು, ಜೊತೆಗೆ ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಏನಾದರೂ ಏರುಪೇರು ಇವೆಲ್ಲ ಘಟನೆ ಆಗ್ಬೋದು. ಇನ್ನು ಶುಕ್ರನು ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಸ್ಥಾನದಲ್ಲಿದ್ದಾನೆ. ಧನ ಮತ್ತು ಸಹಜ ಸ್ಥಾನದಲ್ಲಿರುವಂಥ ಶುಕ್ರನು ಲಾಭ, ಜಯ, ಸುಖವನ್ನು ತಿಂಗಳು ಪೂರ್ತಿ ಕೊಡ್ತಾನೆ. ಹಾಗಾಗಿ ತಿಂಗಳಲ್ಲಿ ನಿಮಗೆ ಯಾವುದೇ ದಿನಗಳಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ. ಅವಶ್ಯಕತೆ ಇರುವಂಥ ಹಣ ನಿಮಗೆ ತಕ್ಷಣ ಕೈ ಸೇರುತ್ತೆ. ಮಾಡುವಂಥ ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಆದಾಯ ಬರುತ್ತೆ. ಜೊತೆಗೆ ಈ ಭೂಮಿ, ಮನೆ ಅಥವಾ ಯಂತ್ರ, ವಾಹನ, ವಸ್ತ್ರ, ಆಭರಣ ಇತ್ಯಾದಿ ಕೊಳ್ಳಿಕ್ಕೆ ಸಹ ಶುಕ್ರನ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಸಹಾಯ ಮಾಡಲಿದೆ. ಸಾರ್ವಜನಿಕ ಜೀವನದಲ್ಲಿರೋರಿಗೆ ಆರೋಗ್ಯ ಇಲಾಖೆ ಅಥವಾ ಇನ್ನಿತರ ಕೌಟುಂಬಿಕ ಇಲಾಖೆ ಇರ್ಬೋದು, ಸಾಂಸ್ಕೃತಿಕ ಇಲಾಖೆ, ಅದೇ ರೀತಿ ಕೃಷಿ ಅಥವಾ ಮುನ್ನಿತರ ಇಲಾಖೆಗಳಿರೋರಿಗೆ ವಿಶೇಷವಾದ ಲಾಭ ಆದಾಯ ಬರ್ಬೋದು. ಹಾಗೆಯೇ ಈ ಸೆಲೆಬ್ರಿಟಿಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಟಿವಿ, ಸಿನಿಮಾ, ಮಾಧ್ಯಮ, ನಟನೆ ಅಥವಾ ಕಲಾವಿದ ಮುಂತಾದವರಿಗೆ ವಿಶೇಷವಾದ ಅನುಕೂಲವಾದ ಸನ್ನಿವೇಶಗಳು ಈ ಶುಕ್ರನ ಅನುಗ್ರಹದಿಂದ ಈ ತಿಂಗಳಲ್ಲಿ ಕಂಡುಬರುತ್ತೆ ವೃಶ್ಚಿಕ ರಾಶಿಯವರಿಗೆ. ಏನು ಶುಕ್ರನ ಅನುಕೂಲ ಬಹಳ ಉತ್ತಮ ಎಂದಾಯಿತು. ಇನ್ನು ಶನಿ ನಿಮಗೆ ವಿರುದ್ಧವಾಗಿರ್ತಾನೆ. ಆಗಲೇ ಹೇಳಿದಂತೆ ಶನಿ ಮತ್ತು ರಾಹುಗಳು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿಯೇ ಇರ್ತಾರೆ. ಹಾಗಾಗಿ ಆ ಒಂದು ಪಂಚಮದ ಶನಿಯ ಪ್ರಭಾವವಾಗಿ ನಿಮಗೆ ಅನೇಕ ಒಂದು ಮಾತಿನ ಚಕಮಕಿ, ವಾಗ್ವಾದ, ಬಾಂಧವ್ಯದಲ್ಲಿ ಕೊರತೆ, ಆಗಲೇ ಹಿಂದೆಯೇ ಹೇಳಿದ್ದೇನೆ, ಬಾಂಧವ್ಯದ ಕೊರತೆ ಅಥವಾ ಬಾಂಧವ್ಯದ ನೆಮ್ಮದಿ ಇದೆಲ್ಲ ಸ್ವಲ್ಪ ಭಂಗ ಆಗುತ್ತೆ ಅಂಥೇಳಿ. ಹಾಗಾಗಿ ಆ ನೆಮ್ಮದಿ ಭಂಗ ವಿಚಾರವಾಗಿ ಶನಿ ಮಹಾರಾಜರು ಸಿಂಹಕ್ಕೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಯಾವುದೇ ರೀತಿಯ ಅನಾವಶ್ಯಕವಾದ ಚರ್ಚೆಗಳನ್ನು ಮಾಡೋದಾಗಲಿ, ವಿವಾದಗಳನ್ನು ಮಾಡೋದಾಗಲಿ ಅದರಿಂದ ನಿಮಗೆ ಮನಸ್ಸಿಗೆ ಹಾನಿ ಆಗೋ ಜೊತೆಗೆ ಇನ್ನಷ್ಟು ಅವಮಾನಕರ ಘಟನೆ ಆಗುತ್ತೆ. ಆ ಬಗ್ಗೆ ಬಾಂಧವ್ಯದ ಸ್ವಲ್ಪ ನೀವು ಗಮನ ಇಟ್ಕೋಬೇಕು. ಇನ್ನು ನಿಮಗೆ ಯಾರದೇ ಮೂರನೇ ವ್ಯಕ್ತಿಗಳ ಮಾತುಗಳು, ನಿಮ್ಮ ಬಂಧುಗಳಲ್ಲಿ, ಮಿತ್ರರಲ್ಲಿ ನೀವು ವಾಗ್ವಾದ ಕಲಹ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಇನ್ನಷ್ಟು ಅವಮಾನಗಳು ಆಗ್ಬೋದಾಗಿದೆ. ಅದೇ ರೀತಿ ನಿಮಗೆ ರಾಹುವಿನ ವೈರುಧ್ಯ ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ಇಲ್ಲಿ ರಾಹುನು ಹಾಗೆ ನಿಮಗೆ ಮನಸ್ಸಲ್ಲಿ ಉದ್ವಿಗ್ನತೆಯನ್ನು, ಮನಸ್ಸಲ್ಲಿ ಚಂಚಲತೆಯನ್ನು, ಇತರರ ಮೇಲೆ ಅಸಹನೆ ಅಂದರೆ ಇಂಟಾಲರೆನ್ಸ್ ಅಂತ ಹೇಳ್ತೇವೆ, ಅಂಥ ಅಸಹನೆಯನ್ನು ನಿಮಗೆ ಕೊಡ್ತಾನೆ. ಹಾಗಾಗಿ ಅಲ್ಲಿ ನೀವು ಮನೋನಿಯಂತ್ರಣ, ನಿಮ್ಮ ಮನಸ್ಸಿನ ಒಂದು ತಾಳ್ಮೆಯ ಪರೀಕ್ಷೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ, ಸಿಟ್ಟಿನ ಭರದ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ನೀವೇ ನಷ್ಟದಾರರಾಗಿ ಹೊಣೆಗೆ ಆಗಬೇಕಾಗತ್ತೆ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಅಲ್ಲಿ ರಾಹುವಿನ ವೈರುಧ್ಯ, ಶನಿ ಮಹಾರಾಜರ ವೈರುಧ್ಯ, ಜೊತೆಗೆ ಒಂದು ಹಂತದಲ್ಲಿ ನಿಮಗೆ ಅಲ್ಲಿ ಇತರ ಗ್ರಹಗಳ ವೈರುಧ್ಯ ಅಂದರೆ ಬುಧನು ಸಹ ನಿಮಗೆ ಅಲ್ಲಿ ವೈರುಧ್ಯವಾಗಿ ಬರ್ತಾನೆ 17ರ ಬಳಿಕ. ಇವೆಲ್ಲ ವೈರುಧ್ಯ ಸಹ ಇರುತ್ತೆ. ಹಾಗಾಗಿ ಹಣಕಾಸು, ಆದಾಯ, ವ್ಯಾಪಾರ, ಉದ್ಯಮ ಇವೆಲ್ಲ ಚೆನ್ನಾಗಿ ಇದ್ದರೂ ಸಹಿತ ಬಾಂಧವ್ಯ, ಆರೋಗ್ಯ ಜೊತೆಗೆ ಮನಸ್ಥಿತಿಯನ್ನು ನೀವು ಸ್ವಲ್ಪ ಖಂಡಿತ ನೀವು ನಿಯಂತ್ರಣ ಮಾಡಿಕೊಳ್ಳಬೇಕಾಗತ್ತೆ. ಇವೆಲ್ಲನ ಗಮನಿಸಿದಾಗ ನೀವು ವಿಶೇಷವಾಗಿ ಅಲ್ಲಿ ಸಪ್ತಗ್ರಹಗಳಲ್ಲಿ 4 ಗ್ರಹಗಳ ವಿಶೇಷವಾದ ಬೆಂಬಲವನ್ನು ನೀವು ನಿರಂತರ ಪಡಿತಾ ಇದ್ದೀರಾ. ಈಗ 5ನೆಯ ಗ್ರಹವಾಗಿ ನಿಮಗೆ ಚಂದ್ರನ ಅನುಕೂಲ ಕೆಲವೊಂದು ದಿನಗಳಲ್ಲಿರುತ್ತೆ. ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥದ್ದಾಗಿರೋ ಕಾರಣ 2 ದಿನಕ್ಕೂ ಚಂದ್ರ ಅನುಕೂಲ, ನಿಮಗೆ ಯಾವ ದಿನಗಳಲ್ಲಿ ಚಂದ್ರ ಅನುಕೂಲವಾಗಿದ್ದಾನೆ ಅದನ್ನು ನೀವು ಸದುಪಯೋಗಪಡಿಸಿಕೊಳ್ಳೋದನ್ನು ಡೇಟ್ಗಳಿಗೆ ಅನುಕೂಲ ನೋಡೋಣ. ಜನವರಿ 1, 6, 7, 8, 9, 10, 14, 15, 18, 19, 20, 25, 26, 27, 28, 29.
ಸುಮಾರು 16 ದಿನಾಂಕಗಳು 16 ಡೇಟ್ಗಳು ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಇರುವಂತಹ ವಿಶೇಷವಾದ ಅನುಕೂಲಗಳು ಸಿಕ್ಕಿವೆ. ಆ ಚಂದ್ರಾನುಕೂಲವಂತಹ ದಿನಾಂಕಗಳನ್ನ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಭೇಟಿ, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ಮೀಟಿಂಗ್ ಇದ್ರೊಳಗೆ ಅದನ್ನು ಸದುಪಯೋಗಪಡಿಸಿಕೊಂಡ್ರೆ ವಿಶೇಷವಾದ ಉತ್ತಮ ಫಲವನ್ನು ನೀವು ಪಡೆಯಬಹುದಾಗಿದೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಗೆ ಜನವರಿಯಲ್ಲಿ ಆಕಸ್ಮಿಕ ಧನಲಾಭ ಯೋಗ, ಧನ ಕನಕ ಸಮೃದ್ಧಿ, ಸುಖ ಸಮೃದ್ಧಿ ಅನ್ನೋದಿದೆ. ಅದರ ಜೊತೆಗೆ ಕೆಲವೊಂದು ಎಚ್ಚರಿಕೆ ಹೆಜ್ಜೆಯಾಗಿ ಬಾಂಧವ್ಯ, ಆರೋಗ್ಯ ಜೊತೆಗೆ ಮನಸ್ಥಿತಿಯ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಸಹ ಕೊಡಲಾಗಿದೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದಾಗ ವೈಟ್ ಅಥವಾ ಬಿಳಿಯ ಬಣ್ಣ ಹಾಗೂ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಂದರೆ ಶುಕ್ರನ ಸಂಕೇತ, ಮಿಶ್ರ ಬಣ್ಣ ಅಂದರೆ ಕೇತುನ ಸಂಕೇತ. ತಿಂಗಳು ಪೂರ್ತಿ ನಿಮಗೆ ಶುಕ್ರ ಮತ್ತು ಕೇತುಗಳು ಆಶೀರ್ವಾದ ಮಾಡ್ತಿರೋ ಕಾರಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆ 6 ಮತ್ತು 7 6 ಆ್ಯಂಡ್ 7 ಸಂಖ್ಯೆಯನ್ನು ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ಸೂರ್ಯಾನುಕೂಲ ನಿಮಗೆ ಆಗುವಂಥದ್ದು ಜನವರಿ 15ರಿಂದ ಸಂಕ್ರಾಂತಿಯಿಂದ ನಿಮಗೆ ಸೂರ್ಯನ ವಿಶೇಷವಾದ ಬೆಂಬಲ ಬರಲಿದೆ. ಹಾಗಾಗಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತವಾಗಿರುತ್ತೆ. ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 15ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತವಾಗಿರುತ್ತೆ. ಬುಧನ ಸಂಕೇತವು ನಿಮಗೆ ಅಲ್ಲಿ 16ರವರೆಗೆ ಅಷ್ಟೇ ಬುಧನ ಆಶೀರ್ವಾದ ಇರುತ್ತೆ. ಜನವರಿ ಆರಂಭದಿಂದ 16ರವರೆಗೆ ಬುಧಾನುಕೂಲ ಇರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ನೀವು ಜನವರಿ 16ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಮಂಗಳನ ಅನುಗ್ರಹ ಆರಂಭ ಆಗುವಂಥದ್ದು ಜನವರಿ 16ರಿಂದ. ಹಾಗಾಗಿ ಜನವರಿ 16ರಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ಮಂಗಳನ ಸಂಕೇತದ ನಂಬರ್ 9 ಅಥವಾ ಸಂಖ್ಯೆ 9 ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2ನಲ್ಲಿ ಬಳಸಿಕೊಳ್ಳುವಂಥದ್ದು. ಇವೆಲ್ಲವನ್ನು ಗಮನಿಸಿಕೊಂಡ್ರೆ ನಿಮಗೆ ಈ ಜನವರಿ ತಿಂಗಳಲ್ಲಿ ಬರತಕ್ಕಂಥ ಸಣ್ಣ ಪುಟ್ಟ ಏರ್ಪುಗಳನ್ನು ಖಂಡಿತ ಎದುರಿಸಿ ನಿಮ್ಮ ಒಂದು ಉತ್ತಮವಾದ ಶುಭ ಫಲವನ್ನು ಪಡೆಯಬಹುದಾಗಿದೆ. ಇನ್ನು ನಿಮಗೆ ಗ್ರಹನ ಒಂದು ಅನಾನುಕೂಲತೆ ನಿವಾರಣೆ ಮಾಡಲಿಕ್ಕೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸರಿಸ್ಬೋದು. ಶ್ರೀ ಗಣೇಶನ ಭಕ್ತಿ ಮಾಡುವಂಥದ್ದು, ಈಶ್ವರ ಅಥವಾ ಶಿವನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ದೇವತಾ ಶಕ್ತಿಗಳ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಮುಂತಾದ ಶಿವರುಗಳನ್ನು ಭಕ್ತಿ ಮಾಡುವಂಥದ್ದು. ಇವೆಲ್ಲ ನಿಮಗೆ ಹೆಚ್ಚಿನ ಒಂದು ರಕ್ಷಣೆಯನ್ನು ಜೊತೆಗೆ ಮನಸ್ಸಿಗೆ ಒಂದು ಲಾಭ, ಹಿತವನ್ನು, ಆರೋಗ್ಯವನ್ನು ತಂದುಕೊಡುತ್ತೆ. ವಾಹಿನಿಯನ್ನು ತಾವರು ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಮ್ಮೆ ತಮಗೆ 2026 ವರ್ಷದ ಆರ್ಥಿಕ ಶುಭಾಶಯಗಳು. ಧನುಸು ರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಧನು ರಾಶಿಗೆ ಜನವರಿ ತಿಂಗಳ ವಾಕ್ಯ ಅನುಸಾರವಾಗಿ ಧನ ಲಾಭ ಅತ್ಯುತ್ತಮ, ನೆಮ್ಮದಿ ಆರೋಗ್ಯ ಮಧ್ಯಮ ಅಂತ ಬಂದಿದೆ. ಅಂದರೆ ಧನ ಮತ್ತು ಹಣಕಾಸಿನ ವಿಚಾರವಾದ ಉತ್ತಮ ಫಲವು, ಜೊತೆಗೆ ಮನಸ್ಸಿಗೆ ಸಂಬಂಧಪಟ್ಟ ನೆಮ್ಮದಿ, ಕೌಟುಂಬಿಕ ವಿಚಾರ, ಬಾಂಧವ್ಯ ವಿಚಾರ ಹಾಗೂ ಆರೋಗ್ಯದ ವಿಚಾರ ಸ್ವಲ್ಪ ಎಚ್ಚರಿಕ ಬೇಕು ಅನ್ನೋದು ಈ ಜನವರಿ ತಿಂಗಳ ಒಂದು ಭವಿಷ್ಯ ನಿಮಗೆ ರೂಪಿಸಿದೆ. ಈಗಾಗಲೇ ಈ 2026 ವರ್ಷದ ಸಂಪೂರ್ಣ ವರ್ಷದ ಒಂದು ಸಂಕ್ಷಿಪ್ತವಾದ ಮುನ್ನೋಟದ ಭವಿಷ್ಯವನ್ನು ಪ್ರಸಾರ ಮಾಡಿದ್ದೇನೆ. ಹಲವರು ಅದನ್ನು ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಇಡೀ ವರ್ಷದಲ್ಲಿ 2026 ವರ್ಷದಲ್ಲಿ ಯಾವ್ಯಾವ ತಿಂಗಳಿಗೆ ಅನುಗುಣವಾಗಿ ಯಾವ ರೀತಿ ಫಲಗಳು ಆಗ್ತವೆ, ಜೊತೆಗೆ ನಿಮಗೆ ಇರತಕ್ಕಂಥ ಗ್ರಹಗಳ ಬೆಂಬಲ ಹೇಗಿದೆ, ಯಾವ ಗ್ರಹಗಳು ವಿರುದ್ಧವಾಗಿವೆ, ಯಾವ ಪರವಾಗಿವೆ, ಮತ್ತು ಸರಳವಾದ ದೇವತಾ ಭಕ್ತಿ ಮಾರ್ಗ ಯಾವ ರೀತಿ ಪರಿಹಾರ ಅನ್ನೋದನ್ನು ಅದರಲ್ಲಿ ವಿವರಣೆ ಮಾಡಲಾಗಿದೆ. ಈಗ ಜನವರಿ ತಿಂಗಳಲ್ಲಿ ನಿಮಗೆ ನೋಡಬೇಕಂದ್ರೆ ಅಲ್ಲಿ ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರ ಇದಕ್ಕೆಲ್ಲ ಏನೂ ತೊಂದರೆ ಇಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಆದಾಯ ಸಹ ಉತ್ತಮವಾಗಿರುತ್ತೆ. ಅಲ್ಲಿರತಕ್ಕಂತಹ ಬುಧ, ಗುರು, ಶುಕ್ರ ಮತ್ತು ರಾಹುಗಳ ಬೆಂಬಲ ನಿಮಗೆ ಒಂದು ಪೂರಕವಾಗಿರುವಂಥದ್ದು. ಹಾಗೆಯೇ ಯಾವಾಗ ಈ ಮಕರ ಸಂಕ್ರಾಂತಿ ಅಂತ ಆಗುತ್ತೆ ಜನವರಿ 15ರಿಂದ ನಿಮಗೆ ಅಲ್ಲಿ ಸೂರ್ಯ ಭಗವಂತನ ಒಂದು ಸ್ವಲ್ಪ ಮಟ್ಟಿಗೆ ಅವರ ಒಂದು ಆಶೀರ್ವಾದ ಸ್ವಲ್ಪ ಮಟ್ಟಿಗೆ ಬರಲಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ನಿಮಗೆ ಈ ತಿಂಗಳಲ್ಲಿ ಆಗಲಿಕ್ಕಿದೆ. ಆದರೆ ಈ ತಿಂಗಳಲ್ಲಿ ಎಚ್ಚರಿಕೆಯ ಫಲವಾಗಿ, ಉದಾಹರಣೆಗೆ ಅಲ್ಲಿ ರವಿ ನಿಮಗೆ ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲಿ ಇರ್ತಾನೆ 14ರವರೆಗೆ ನಿಮ್ಮ ಜನ್ಮದಲ್ಲೇ ಸೂರ್ಯನಿರುವ ಒಂದು ವಿಚಾರವು ಅಷ್ಟೊಂದು ಒಳ್ಳೆಯದಲ್ಲ. ಅದರಿಂದಾಗಿ ಆರೋಗ್ಯದ ಮೇಲೆ, ಬಾಂಧವ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ನೆಮ್ಮದಿ ಆರೋಗ್ಯ ಮಧ್ಯಮ ಅಂತ ಈ ತಿಂಗಳ ವಾಕ್ಯದಲ್ಲಿ ಬಂದಿರುವಂಥದ್ದು. ಅಲ್ಲಿ ಜನ್ಮದಲ್ಲಿ ಯಾವಾಗ ಸೂರ್ಯ, ಗುರು ಅಥವಾ ಶನಿ ಮುಂತಾದ ಗ್ರಹಗಳು ಅಥವಾ ರಾಹು ಇತ್ಯಾದಿಗಳಿದ್ದಾಗ ಅದು ನಮ್ಮ ಮನಸ್ಸಿನ ಮೇಲೂ ಆರೋಗ್ಯದ ಮೇಲೂ ಅಡ್ಡ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ತಿಂಗಳ 14ರವರೆಗೂ ಸೂರ್ಯ ನಿಮಗೆಲ್ಲಿ ಜನ್ಮರಾಶಿಯಲ್ಲಿ ಇರ್ತಾನೆ. ಅದೇ ರೀತಿ ಇತರ ಗ್ರಹಗಳ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇದೆ. ಶನಿ ಮಹಾರಾಜರು ನಿಮಗೆ ಅರ್ಧಾಷ್ಟಮದಲ್ಲಿಯೂ, ಕೇತು ಸಹ ನಿಮಗೆ ನವಮದಲ್ಲಿ ಇರುವಂಥದ್ದು. ಅದೇ ರೀತಿ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ವಿರುದ್ಧವಾಗಿರ್ತಾನೆ. ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಇವೆಲ್ಲದರ ಅಡ್ಡ ಪರಿಣಾಮ ಸಹ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಸೂರ್ಯನ ಒಂದು ಪ್ರಭಾವ ನಿಮಗೆ ಅಲ್ಲಿ ಮಕರ ಸಂಕ್ರಾಂತಿ ಬಳಿಕ ಸ್ವಲ್ಪ ಮಟ್ಟಿಗೆ ಅಡ್ಡ ಪರಿಣಾಮ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ನಿಮಗೆ ಧನ ಭಾವಕ್ಕೆ ಬರ್ತಾನೆ, ಆದರೆ ಅದರಿಂದ ಹೆಚ್ಚು ಅಡ್ಡ ಪರಿಣಾಮಗಳು ಇರೋದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ
ಆರಂಭದಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅಲ್ಲಿ ಆಯಾಸ ಆಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಅಥವಾ ಇದ್ದಕ್ಕಿದ್ದಂತೆ ಹವಾಮಾನ ವೈಪರೀತ್ಯದಿಂದ, ಆಹಾರ ದೋಷದಿಂದ, ಅಥವಾ ಇನ್ನಿತರ ಯಾವುದೇ ಕಾರಣಗಳಿಂದ, ಅಥವಾ ಹಿಂದೆ ಇದ್ದಂತಹ ಯಾವುದೇ ರೀತಿಯ ಅನಾರೋಗ್ಯ, ಉದಾಹರಣೆಗೆ ಈ ಬಿ ಪಿ, ಶುಗರು, ಹಾರ್ಟ್ ಪ್ರಾಬ್ಲಮ್ ಇಂಥ ಹಿನ್ನೆಲೆ ಇದ್ದವರಿಗೆ ಈ ಒಂದು ಅವಧಿಯಲ್ಲಿ ಜನವರಿ ತಿಂಗಳಲ್ಲಿ ಅವೆಲ್ಲ ಸ್ವಲ್ಪ ಹೆಚ್ಚು ಬಾಧೆ ಕೊಡ್ಬೋದು. ಅಥವಾ ಚಳಿಗಾಲಕ್ಕೆ ಚಳಿಯಿಂದ ಆಗುವಂತಹ ಈ ಸ್ಕಿನ್ ರ್ಯಾಷಸ್ಸು, ಅಲರ್ಜಿಗಳು ಅಥವಾ ಅಸ್ತಮ ಇತ್ಯಾದಿ ಸಮಸ್ಯೆಗಳು ಈಗ ಜನವರಿಯಲ್ಲಿ ಹೆಚ್ಚು ಉಲ್ಬಣ ಆಗ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ನಿಮಗೆ ಜನವರಿ ತಿಂಗಳಲ್ಲಿ ಬೇಕೇ ಬೇಕು. ಇನ್ನು ಕೆಲವೊಂದು ವಿಚಾರಗಳಿಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಿದ್ರೆ ಅವೆಲ್ಲವೂ ಈಗ ಜನವರಿ ತಿಂಗಳಲ್ಲಿ ಅಷ್ಟೊಂದು ಸ್ಪೀಡಾಗಿ ಆಗೋದಿಲ್ಲ. ಅವೆಲ್ಲವೂ ನಿಧಾನ ಆಗುವಂಥದ್ದು, ಅಲೆದಾಡುವಂಥ ಪರಿಸ್ಥಿತಿ, ಜೊತೆಗೆ ಪದೇ ಪದೇ ಹೋಗಿ ಪ್ರಯತ್ನ ಪಡುವಂಥದ್ದು ಇವೆಲ್ಲ ಆಗೋದು. ಇನ್ನು ಕೆಲವೊಂದು ಆಸ್ತಿ ವಿವಾದ, ಭೂಮಿ ವಿವಾದ ಅಥವಾ ದಾಯಾದಿ ವಿವಾದ, ಕೌಟುಂಬಿಕ ವಿವಾದಗಳು ಇದ್ದರೆ ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಆಗ್ಬೋದು. ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಮಧ್ಯೆ ಅಥವಾ ದಾಯಾದಿಗಳ ಮಧ್ಯೆ ಇವೆಲ್ಲವೂ ಇದ್ದಂತಹ ವಿವಾದಗಳು ಈ ಒಂದು ತಿಂಗಳಲ್ಲಿ, ಅಂದರೆ ಮಂಗಳ ಅಲ್ಲಿ ವಿರುದ್ಧವಾಗಿರ್ತಾನೆ. ಅಲ್ಲಿ ಬುಧನ ಪ್ರಭಾವ ನಿಮಗೆ ತಕ್ಕ ಮಟ್ಟಿಗೆ ಆರಂಭದಲ್ಲಿ ಇರುವುದಿಲ್ಲ. ಅಲ್ಲಿ ಬುಧನ ಪ್ರಭಾವ ನಿಮಗೆ 17ರ ಬಳಿಕ ಅಷ್ಟೇ ಬುಧನು ಚೆನ್ನಾಗಿರುವಂಥದ್ದು, ಮಂಗಳನು ತಿಂಗಳು ಪೂರ್ತಿ ವಿರುದ್ಧವಾಗಿರುವಂಥದ್ದು. ಇನ್ನು ಗುರುಬಲ ಇದೆ, ನಿಮಗೆ ಗುರುಬಲ ಇದ್ದರೂ ಈಗ ಗುರುವಿಗೆ ಸಾಮಾನ್ಯ ವಕ್ರಗತಿ ಇದ್ದಾಗ ಅವರ ಒಂದು ಬಲದಲ್ಲಿ ಕುಸಿತ ಆಗುತ್ತೆ. ಅಂದರೆ ತೀರಾ ಗುರುವಿನಿಂದ ನಿಮಗೆ ಕೆಟ್ಟ ಪರಿಣಾಮನೂ ಆಗೋದಿಲ್ಲ, ಆದರೆ ನಿಜವಾದ ಒಂದು ಆಗಬೇಕಾದ ಉತ್ತಮ ಪರಿಣಾಮಗಳು ಸ್ವಲ್ಪ ಬೇಗ ಕುಸಿತ ಆಗ್ಬೋದು. ಅನ್ನು ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರುವ ಕಾರಣ ಹಣದ ಯಾವುದೇ ಕೊರತೆ ಇಲ್ಲ. ಹಾಗಾಗಿ ನಿಮಗೆ ಬಂದಂಥ ವಾಕ್ಯದಲ್ಲಿ ಧನ ಲಾಭ ಅತ್ಯುತ್ತಮ, ನೆಮ್ಮದಿ ಆರೋಗ್ಯ ಮಧ್ಯಮ ಅನ್ನೋದು ಬಂದಿದೆ. ಹಾಗಾಗಿ ಧನಕ್ಕೆ ಶುಕ್ರನಿಂದ ಬರುವಂಥ ಧನಕ್ಕೆ ಯಾವುದೇ ಕೊರತೆ ಇಲ್ಲ. ಅಲ್ಲಿ ನಿಮಗೆ ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲೂ, ಆ ಬಳಿಕ ಅಲ್ಲಿ ಮುಂದಿನ ಮಕರ ರಾಶಿಗೂ ಶುಕ್ರನು ಪ್ರಯಾಣ ಮಾಡ್ತಾನೆ. ಅವೆಲ್ಲ ಎರಡೂ ಪ್ರಯಾಣಗಳು ಅಥವಾ ಎರಡೂ ಗೋಚಾರಗಳು, ಶುಕ್ರನ ಗೋಚಾರ ನಿಮಗೆ ಈ ಜನವರಿಯಲ್ಲಿ ಪೂರಕವಾಗಿರುತ್ತೆ. ಅದಕ್ಕೆ ಹಣಕ್ಕೇನು ಕೊರತೆ ಇರೋದಿಲ್ಲ. ಅರ್ಧಾಷ್ಟಮ ಶನಿಯ ಪ್ರಭಾವ ನಿಮಗೆ ಗೊತ್ತಿರುವಂತೆ ಈ ತಿಂಗಳಲ್ಲೂ ಅದು ಮುಂದುವರಿಯುತ್ತೆ. ಜನವರಿ ತಿಂಗಳಲ್ಲೂ ಶನಿ ಮಹಾರಾಜರಿಗೆ ರುಜುಗತಿಯಲ್ಲಿದ್ದಾರೆ. ಹಿಂದೆ ವಕ್ರಗತಿಯಲ್ಲಿದ್ದಾಗ ಎಲ್ಲ ಸ್ವಲ್ಪ ವೇಗ ಕಡಿಮೆ ಇತ್ತು, ಆದರೆ ಈಗ ಅವರು ರುಜುಗತಿಯಲ್ಲಿ ವೇಗವಾಗಿ ಅರ್ಧಾಷ್ಟಮದಲ್ಲಿ ಇರುವ ಕಾರಣ ಇದರಿಂದ ನಿಮಗೆ ಅಲ್ಲಿ ವೈರತ್ವಗಳು, ಮಾತಿನ ಕಲಹ, ಚಕಮಕಿಗಳಾಗುವಂಥದ್ದು. ಅದೇ ರೀತಿ ನೆಮ್ಮದಿ ಕಡಿಮೆ ಅಂತ ಬಂದಿದೆ ಈ ತಿಂಗಳಲ್ಲಿ. ನೆಮ್ಮದಿ ಅಂದರೆ ಅರ್ಧಾಷ್ಟಮ ಶನಿ ಇದ್ದಾಗ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುತ್ತೆ. ಕೌಟುಂಬಿಕ ವಿವಾದ ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ, ದಂಪತಿಗಳ ಮಧ್ಯೆ ಅಥವಾ ಬಂಧುಗಳ ಮಧ್ಯೆ, ಸಹೋದರ ಸಹೋದರಿಯರ ಮಧ್ಯೆ ಎಲ್ಲ ವಿವಾದಗಳು, ಮಾತಿನ ಚಕಮಕಿ ಎಲ್ಲ ಬರುತ್ತೆ. ಹಾಗಾಗಿ ಈ ಜನವರಿ ತಿಂಗಳಲ್ಲೂ ಅದು ಮುಂದುವರಿಯುವ ಕಾರಣ ಆ ಬಗ್ಗೆಯೂ ಎಚ್ಚರ ವಹಿಸುವಂಥದ್ದು. ಇನ್ನು ರಾಹು ನಿಮಗೆ ಪೂರಕವಾಗಿದ್ದಾನೆ. ರಾಹುವಿನಿಂದ ನಿಮಗೆ ಆಕಸ್ಮಿಕ ಲಾಭಗಳು ಬರುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳು ಬರುವಂಥದ್ದು, ವಿದೇಶ ಮೂಲ, ಸ್ವದೇಶಿ ಮೂಲದ ಕೆಲವು ಕಂಪನಿಗಳಲ್ಲಿ ನಿಮಗೆ ಉದ್ಯೋಗ ಸಿಗುವಂಥ ಅವಕಾಶ, ಈಗಾಗಲೇ ಉದ್ಯೋಗದಲ್ಲಿದ್ದವರಿಗೆ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಹಾಗಾಗಿ ವೃತ್ತಿ, ವ್ಯಾಪಾರ, ಉದ್ಯೋಗ, ಉದ್ಯಮ ಇವೆಲ್ಲ, ಶಿಕ್ಷಣ ಯಾವೆಲ್ಲ ಇದೆ ಅದಕ್ಕೆ ನಿಮಗೆ ಒಳ್ಳೆಯದೇ ಇದೆ, ಅದಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ. ಜನವರಿ ತಿಂಗಳು ಅದೃಷ್ಟದಾಯಕನೂ ಇದೆ. ಆದರೆ ವೈಯಕ್ತಿಕ ವಿಚಾರ, ಬಾಂಧವ್ಯ, ಆರೋಗ್ಯ ಇವೆಲ್ಲನೂ ಚೆನ್ನಾಗಿ ನಾವು ಗಮನದಲ್ಲಿ ಇಟ್ಕೊಳ್ಳೋದು. ಕೇತು ಸ್ವಲ್ಪ ಮಟ್ಟಿಗೆ ನಿಮಗೆ ವೈರುಧ್ಯವನ್ನಿದ್ದಾನೆ. ಆ ಕೇತುನ ವೈರುಧ್ಯವು ಕೆಲವೊಮ್ಮೆ ನಿಮಗೆ ಈ ಅದೃಷ್ಟವು ಕೈ ಕೊಡುವಂಥದ್ದು, ಸರ್ಕಾರದಲ್ಲಿ ಕೆಲಸ ಆಗದಿರುವಂಥದ್ದು, ನಿಮ್ಮ ಕೈ ಕೆಳಗಿನವರು ನಿಮಗೆ ಸಬಾರ್ಡಿನೇಟ್ ಯಾರಿರ್ತಾರೆ ಅವರು ಅಸಹಕಾರ, ನಾನ್ ಕೋಆಪರೇಷನ್ ಇತ್ಯಾದಿ ಮಾಡುವಂಥದ್ದು, ಇವೆಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ಸರಾಸರಿ ಪರಿಣಾಮ ನಿಮಗೆ ಜನವರಿಯಲ್ಲಿ ಉತ್ತಮನಿದೆ. ಹಾಗೆ ಹೆಚ್ಚು ಚಿಂತೆ, ಆತಂಕ ಪಡುವಂತಿಲ್ಲ. ನಿಮ್ಮ ಮನಸ್ಸು, ಮಾತು, ನಡವಳಿಕೆ ಮತ್ತು ಆರೋಗ್ಯ ಇವೆಲ್ಲನೂ ಚೆನ್ನಾಗಿ ಕಾಪಾಡಿಕೊಳ್ಳುವಂಥದ್ದು. ಆರೋಗ್ಯಕರ ಜೀವನ ಶೈಲಿ ಅಂತ ಹೇಳ್ದು ಅದನ್ನು ಅನುಸರಿಸೋದು ಒಳ್ಳೆಯದು. ಇನ್ನು ನಿಮಗೆ ಈ ಜನವರಿ ತಿಂಗಳಲ್ಲಿ ಹೆಚ್ಚಿನ ಒಂದು ಉತ್ತಮ ಫಲ ಪಡುವಂಥ ಕೆಲವು ದಿನಾಂಕಗಳನ್ನು ಹೇಳ್ತೇನೆ. ಅಲ್ಲಿ ವಿಶೇಷವಾಗಿ ಜನವರಿಯಲ್ಲಿ 1, 2, 3, 9, 10, 11, 12, 13, 16, 17, 18, 21, 22, 28, 29, 30, 31 ಇಂತಹ ದಿನಾಂಕಗಳಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಇರುತ್ತೆ. ಆಗಲೇ ಹೇಳಿದ್ದೇನೆ, ಈ ಥರ ಗ್ರಹಗಳ ಬೆಂಬಲ ನಿಮಗೆ ಇರುತ್ತೆ. ಅಲ್ಲಿ ಬುಧ, ಗುರು, ಶುಕ್ರ, ರಾಹುಗಳ ಬೆಂಬಲ ನಿಮಗೆ ತಿಂಗಳಲ್ಲಿ ಹೆಚ್ಚಿನ ದಿನಗಳಲ್ಲಿ ಇರ್ತವೆ. ಅದನ್ನು ನಿಮಗೆ ಏನೂ ತೊಂದರೆ ಇರೋದಿಲ್ಲ. ಆದರೆ ಈ ಹೇಳಿದಂಥ ಡೇಟ್ಗಳಲ್ಲಿ, ಆಯಾ ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಅನುಕೂಲ ಸಹ ಬಹಳ ಉತ್ತಮವಾಗಿರುವ ಕಾರಣ ಆ ದಿನಗಳನ್ನು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಒಟ್ಟಾರೆ ಫಲಿತಾಂಶ ನಿಮಗೆ ಜನವರಿ ತಿಂಗಳಲ್ಲಿ ನಿಮ್ಮ ಪರವಾಗಿರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಮಧ್ಯೆ ಸ್ವಲ್ಪ ಏರುಪೇರಿನ ಘಟನೆಗಳು ಬರ್ಬೋದು. ಕೆಲವೊಂದು ವಿಚಾರ ಸ್ವಲ್ಪ ಮನಸ್ತಾಪಗಳು ಬರುವಂಥ ಸಾಧ್ಯತೆ, ಜೊತೆಗೆ ಮಾತಿ ನಡವಳಿಕೆಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸುವಂಥ ಚಂದ್ರ ಬೆಂಬಲ ಇರುವಂಥ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಸುಮಾರು 17 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು ವ್ಯಕ್ತವಾಗಿದೆ. ಹಾಗೆ ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ, ಧನುರಾಶಿಗೆ ಗುರು ಅಧಿಪತಿ, ಗುರುವಿನ ಒಂದು ಸಂಕೇತವಾದ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ. ಆ ಯೆಲ್ಲೋ ಅಥವಾ ಹಳದಿ ಬಣ್ಣ ನೀವು ಅದನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು. ಜೊತೆಗೆ ಸಂಖ್ಯೆ 3 ನಂಬರ್ 3 ತಿಂಗಳ ಪೂರ್ತಿ ಬಳಸುವಂಥದ್ದು. ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳೆ ಬಣ್ಣ ನಿಮಗೆ ತಿಂಗಳ ಪೂರ್ತಿ ಶುಕ್ರ ಅನುಗ್ರಹ ಇರುತ್ತೆ. ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆ 6 ನಂಬರ್ 6 ಈ ತಿಂಗಳ ಮಟ್ಟಿಗೆ ನೀವು ಬಳಸ್ಕೋಬೋದು. ಇನ್ನು ರಾಹುವಿನ ಸಂಕೇತವಾಗಿರುತ್ತೆ ಗ್ರೇ ಮತ್ತು ಬೂದು ಬಣ್ಣ. ಗ್ರೇ ಅಥವಾ ಬೂದು ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸುವಂಥ. ಜೊತೆಗೆ ರಾಹುವಿನ ಸಂಕೇತವಾದ ಸಂಖ್ಯೆ 4 ನಂಬರ್ 4 ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ಗ್ರೀನ್ ಅಥವಾ
ಹಸಿರು ಬಣ್ಣ, ಇದು ಬುಧನ ಸಂಕೇತ. ನಿಮಗೆ 17ರಿಂದ ಬುಧನ ಅನುಗ್ರಹ ಆಗುತ್ತೆ. ಈ ಎಲ್ಲ ಗ್ರಹಗಳ ಗೋಚಾರದ ಪ್ರತ್ಯೇಕ ವಿಡಿಯೋನ ಪ್ರಸಾರ ಮಾಡ್ತಾ ಇರ್ತೇನೆ. ಯಾರು ಎಲ್ಲ ಪ್ರತ್ಯೇಕ ವಿಡಿಯೋನ ಅದನ್ನು ಸಹ ಗಮನಿಸಿಕೊಳ್ಳಿ. ಅದರಲ್ಲಿ ವಿಶೇಷವಾದ ವಿಸ್ತಾರ ಅಂದರೆ ವಿವರಣೆಗಳಿರ್ತವೆ. ಇಲ್ಲಿ ಈಗ ಸಂಕ್ಷಿಪ್ತವಾಗಿ ಅಷ್ಟೇ ಹೇಳಿದ್ದೇನೆ. ಹಾಗಾಗಿ ಬುಧನ ಅನುಗ್ರಹ ನಿಮಗೆ 17ರಿಂದ ಆರಂಭ ಆಗುತ್ತೆ. ಹಾಗಾಗಿ ಜನವರಿ 17ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಆ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆವಾಗ ಬಳಸ್ಕೊಳ್ಳುವಂಥದ್ದು. ಇನ್ನು ಇರತಕ್ಕಂಥ ನಿಮಗೆ ಗ್ರಹ ದೋಷಗಳು, ಉದಾಹರಣೆಗೆ ನಿಮಗೆ ರವಿ ಪೂರಕವಾಗಿ ಇಲ್ಲ ಅಂತ ಹೇಳಿದ್ದೇನೆ ತಿಂಗಳ ಪೂರ್ತಿ. ಮಂಗಳನು ನಿಮಗೆ ವಿರುದ್ಧವಾಗಿರ್ತಾನೆ ತಿಂಗಳ ಪೂರ್ತಿ. ಶನಿ ಮಹಾರಾಜರು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ. ಕೇತು ಸಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಹಾಗಾಗಿ 4 ಗ್ರಹಗಳ ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ. ಆ ದೋಷವನ್ನು, ಆ ಗ್ರಹಗಳ ದೋಷ ನಿವಾರಣೆ ಮಾಡಲಿಕ್ಕೆ ಏನು ಮಾಡಬೇಕು? ಗಣೇಶನ ಭಕ್ತಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ಅಥವಾ ಈ ದೇವಿ ಅಥವಾ ಆಂಜನೇಯ ಭಕ್ತಿ, ದೇವಿ ಅಂದರೆ ಅಮ್ಮನವ್ರದ್ದು ಯಾವುದೇ ರೀತಿಯ ಅಮ್ಮನವ್ರನ್ನ ಭಕ್ತಿ ಮಾಡೋದು. ಚಾಮುಂಡೇಶ್ವರಿ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ, ದುರ್ಗಾದೇವಿ ಮಾತೆ, ಯಾವುದೇ ರೀತಿಯ ಅಮ್ಮನವರ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಈ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡಬೇಕಾಗುತ್ತೆ. ಯಾಕಂದರೆ ಶನಿಗೆ ಅರ್ಧಾಷ್ಟಮ ಶನಿ ಇರುತ್ತೆ. ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದು ಸಹ ಶ್ರೇಯಸ್ಕರ. ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ, ಅದು ಇನ್ನಿತರ ಯಾವುದೇ ರೀತಿ ದೇವತಾ ಶ್ಲೋಕಗಳನ್ನು ಪಠನೆ ಮಾಡುವಂಥದ್ದು. ಅಥವಾ ಶನಿವಾರ ಅಥವಾ ಬೇರೆ ಬೇರೆ ಈ ದಿನಗಳಲ್ಲಿ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು, ಅರಳಿ ಮರದ ಪ್ರದಕ್ಷಿಣೆ, ನವಗ್ರಹಗಳ ಧಾನ್ಯಗಳನ್ನು ದಾನ ಕೊಡುವಂಥದ್ದು, ಅಥವಾ ಇನ್ನಿತರ ಯಾವುದೇ ರೀತಿಯ ಅಶಕ್ತರಿಗೆ, ಬಡಬಗ್ಗರಿಗೆ ಅಥವಾ ಸೇವಾ ಆಶ್ರಮಗಳಿಗೆ ನಿಮ್ಮಿಂದ ಆಗುವ ಧನ ಸಹಾಯ ಅಥವಾ ವಸ್ತು ರೂಪದ ಸಹಾಯ ಮಾಡೋದು, ಇವೆಲ್ಲವೂ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಎಲ್ಲ ಧನುರಾಶಿಯವರಿಗೆ ಈ ಹೊಸ ವರ್ಷದ ಮೊದಲನೇ ತಿಂಗಳು 2026ರ ಮೊದಲನೇ ತಿಂಗಳು ಜನವರಿ ತಿಂಗಳು ಆಯುರಾರೋಗ್ಯ, ಶಕೀರ್ತಿ, ಜಯಲಾಭ, ಸಿದ್ಧಿಗಳನ್ನು ತಂದುಕೊಡಲಿ. ಜನವರಿ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಕರ ರಾಶಿಗೆ ಈ ಜನವರಿ ತಿಂಗಳು ಅಷ್ಟೊಂದು ಪೂರಕವಾಗಿ ಉತ್ತಮವಾದ ಫಲ ಬರ್ತಾ ಇಲ್ಲ. ಈ ತಿಂಗಳ ಜನವರಿ ತಿಂಗಳ ವಾಕ್ಯವು ನಿಮಗೆ ಈ ರೀತಿ ಬರುತ್ತೆ: ಖರ್ಚು, ಒತ್ತಡ, ಚಿಂತೆ, ಏರಿಕೆ, ಶನಿ ಚಂದ್ರರೇ ನಿಮಗೆ ಆಸರೆ ಅಂತ ಬಂದಿದೆ. ಅಂದರೆ ಈ ತಿಂಗಳಲ್ಲಿ ನಿಮಗೆ ಗ್ರಹಗಳ ಬಲದಲ್ಲಿ ಕೊರತೆ ಆಗುತ್ತೆ. ಕೇವಲ ಶನಿ ಮತ್ತು ಚಂದ್ರ ಗ್ರಹಗಳೇ ನಿಮಗೆ ಹೆಚ್ಚು ಪೂರಕವಾಗಿರ್ತಾರೆ. ಉಳಿದ ಗ್ರಹಗಳು ಅಂದರೆ 7 ನವಗ್ರಹಗಳಲ್ಲಿ ಉಳಿದ 6 ಅಥವಾ 7 ಗ್ರಹಗಳು ನಿಮಗೆ ವೈರುಧ್ಯದ ಸ್ಥಿತಿಯಲ್ಲಿ ಇರ್ತಾರೆ, ಅಥವಾ ಅವರಿಂದ ನಿಮಗೆ ವಿರುದ್ಧವಾದ ಪ್ರಭಾವಗಳು ಬರ್ಬೋದಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಗಮನಿಸಿದಾಗ ಮಕರ ರಾಶಿಯವರಿಗೆ ಈ ವರ್ಷದ ಆರಂಭ ಅಷ್ಟೊಂದು ಆಶಾದಾಯಕವಾಗಿ ಕಂಡು ಬರ್ತಾ ಇಲ್ಲ. ಕೆಲವೊಂದು ವಿಚಾರದಲ್ಲಿ ನೀವು ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಉದಾಹರಣೆಗೆ ಅಲ್ಲಿ ಸೂರ್ಯನ ವಿಚಾರ ಗಮನಿಸಿದಾಗ, ಸೂರ್ಯನು ನಿಮಗೆ ಆರಂಭದಲ್ಲಿ ಇರುವಾಗ ನಿಮಗೆ ಅಲ್ಲಿ ವ್ಯಯದಲ್ಲಿ ಅಂದರೆ 12ನೇ ಮನೆ ನಷ್ಟದಲ್ಲಿ ಇರುವಂಥದ್ದು. ಆಮೇಲೆ ಜನವರಿ ಆರಂಭದಲ್ಲಿ ಈಗ 15ರ ಬಳಿಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹೇಳಿದ್ದೇವೆ. ಮಕರ ಸಂಕ್ರಾಂತಿಗೆ ಸೂರ್ಯನು ಅಲ್ಲಿ ನಿಮ್ಮ ರಾಶಿಗೆ, ಜನ್ಮರಾಶಿಗೆ ಬರುವಂಥದ್ದು. 2 ಘಟನೆಗಳು ಸಹ ಈಗ ಧನುರಾಶಿಯಲ್ಲಿರುವಾಗಲೂ ಅಷ್ಟೇ, ನಿಮಗೆ ಮಕರದಲ್ಲಿರುವಾಗಲೂ ಅಷ್ಟೇ ಸೂರ್ಯನ ಬೆಂಬಲ ಇರೋದಿಲ್ಲ. ವಿರುದ್ಧವಾದ ಪರಿಣಾಮಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅನೇಕ ರೀತಿಯ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ಅಥವಾ ಯಾವುದೇ ರೀತಿಯ ಪ್ರಯತ್ನಗಳಿಗೆ ವಿಫಲತೆ ಆಗುವಂಥದ್ದು, ಸಮಾಜದಲ್ಲಿ ಅಥವಾ ಸರ್ಕಾರದ ಮೂಲದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ನಿಧಾನಗತಿ ಆಗ್ಬೋದು, ಕೆಲಸ ಕಾರ್ಯಗಳು ಹಿನ್ನಡೆ, ನಿಮ್ಮ ವಿರುದ್ಧ ಅಪಮಾನಗಳು, ಘಟನೆಗಳು ಆಗ್ಬೋದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ನಿಮಗೆ ಅನೇಕ ರೀತಿಯ ಹಿನ್ನಡೆ ಅನುಭವಗಳಾಗಿ ಮನಸ್ಸಿಗೆ ಇನ್ನಷ್ಟು ಆತಂಕ, ಚಿಂತೆ ಮತ್ತು ಒತ್ತಡ, ಆಗಲೇ ಹೇಳಿದ್ದೇನೆ ಇಲ್ಲಿ ನಿಮಗೆ ಒತ್ತಡ, ಚಿಂತೆ ಮತ್ತು ಖರ್ಚುಗಳು ಹೆಚ್ಚಳಾಗುತ್ತೆ, ನೆಮ್ಮದಿ ಕಡಿಮೆ ಆಗುತ್ತೆ ಅನ್ನೋದು. ಹಾಗಾಗಿ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಏನೂ ಇರೋದಿಲ್ಲ. ಜೊತೆಗೆ ಆಶೀರ್ವಾದಕ್ಕಿಂತ ಅದರ ವಿರುದ್ಧ ಪರಿಣಾಮಗಳೇ ಸೂರ್ಯ ಭಗವಂತರ ಒಂದು ತರಂಗಗಳಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಜನವರಿ ತಿಂಗಳಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕಾಣ್ಬೋದು. ಯಾರಿಗೆ ಜಾಯಿಂಟ್ ಪೇನು, ಆರ್ಥರೈಟಿಸು, ಅಸ್ತಮ, ಅಲರ್ಜಿ, ಉಸಿರಾಟ ಸಮಸ್ಯೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಕಾಳಜಿ ಬೇಕಾಗುತ್ತೆ. ಜೊತೆಗೆ ಬಿ ಪಿ ಅಂತ ಸಮಸ್ಯೆ ಇದ್ದವರಿಗೆ ಅಥವಾ ಶುಗರ್ನಂಥ ಸಮಸ್ಯೆ ಇದ್ದವರು ಅದನ್ನು ನಿಯಂತ್ರಣದಲ್ಲಿ ಇಡಬೇಕು, ಅದನ್ನು ಕಂಟ್ರೋಲಲ್ಲಿ ಇಡುವಂಥ ಕ್ರಮವನ್ನು ಅನುಸರಿಸಬೇಕು. ಜೊತೆಗೆ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ, ತಪಾಸಣೆ ಖಂಡಿತ ನಿಮಗೆ ಬೇಕಾಗುತ್ತೆ. ರವಿ ಪೂರಕವಾಗಿಲ್ಲ. ಇನ್ನು ಮಂಗಳನು ಸಹ ನಿಮಗೆ ವಿರುದ್ಧವಾಗಿ ಇರ್ತಾನೆ ಈ ತಿಂಗಳಲ್ಲಿ. ಮಂಗಳನು ಸಹ ಹಾಗೆ ನಿಮಗೆ ಅಲ್ಲಿ ವ್ಯಯ ಮತ್ತು ನಿಮ್ಮ ಜನ್ಮಕ್ಕೆ ಬರ್ತಾನೆ. ಹಾಗೆ ಈ ಯಾವ ರೀತಿ ರವಿಯು ನಿಮಗೆ ವ್ಯಯ ಮತ್ತು ಮಂಗಳ ನಷ್ಟದಲ್ಲಿರ್ತಾನೋ ಅದೇ ರೀತಿ ಮಂಗಳನು ಸಹ ಅದೇ ರೀತಿ ನಿಮಗೆ ಅಡ್ಡ ಪರಿಣಾಮವನ್ನು ಬೀರ್ಬೋದು. ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ನೆಮ್ಮದಿಯ ಮೇಲೆ, ಈ ತನುಮನ ಧನದ ಮೇಲೆ, 3ರ ಮೇಲೆ ಸಹ ಮಂಗಳನ ಅಡ್ಡ ಪರಿಣಾಮ ನಿಮಗೆ ಇರುತ್ತೆ. ಬುಧ ಗ್ರಹವು ಹಾಗೆಯೇ, ಬುಧ ಗ್ರಹ ಸಹ ಪರಿಣಾಮ ನಿಮಗೆ ಅಲ್ಲಿ ಚೆನ್ನಾಗಿ ಇರೋದಿಲ್ಲ. ಈ 2 ಗ್ರಹಗಳಲ್ಲಿ ಮಂಗಳ ಮತ್ತು ಬುಧರು ಸಹ ಹಾಗೆ ವ್ಯಯ ಮತ್ತು ನಿಮಗೆ ಜನ್ಮದಲ್ಲಿ ಬರುವಂಥದ್ದು. ಈ 2 ಸ್ಥಿತಿಗಳು ಸಹ ನಿಮಗೆ ಅಷ್ಟೇನೂ ಉತ್ತಮವಾಗಿ ಇರೋದಿಲ್ಲ. ಅಲ್ಲಿ ನಿಮಗೆ ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ, ಅಥವಾ ಹಿಂದೆ ಮಾಡಿದ ಕೆಲವು ಒಪ್ಪಂದಗಳು ರದ್ದಾಗುವಂಥದ್ದು, ಅಥವಾ ಹಿಂದೆ ಮಾಡಿದ ಹೂಡಿಕೆಯಲ್ಲಿ ನಷ್ಟ ಆಗುವಂಥದ್ದು, ನೀವು ಯಾರಿಗೆ ಹಣ ಕೊಟ್ಟಿರ್ತೀರ ಹಣ ಕೊಟ್ಟು ನಿಮಗೆ ಮರಳಿ ಬಾರದೇ ಇರುವಂಥದ್ದು, ಅಥವಾ ಯಾವುದೇ ರೀತಿ ನಿಮ್ಮ ಹಣಕಾಸಿನ ಪ್ರಯತ್ನಗಳಿಗೆ ತುಂಬ ವಿಳಂಬ ಆಗುವಂಥದ್ದು. ಇವತ್ತು ಸಿಗುತ್ತೆ ಅನ್ನೋದೇನು 1 ವಾರ, 10 ದಿನ, 1 ತಿಂಗಳಾದರೂ ಆ ಹಣ ನಿಮಗೆ ಕೈಗೆ ಬಾರದೇ ಇರುವಂಥದ್ದು. ಇನ್ನು ಸರ್ಕಾರದ ಪ್ರಯತ್ನ, ಕೋರ್ಟ್ ಕಚೇರಿ ಪ್ರಯತ್ನ ಅಥವಾ ಇನ್ನಿತರ ಯಾವುದೇ ರೀತಿಯ ದಾಖಲೆ ಪತ್ರ, ಅರ್ಜಿ ಇತ್ಯಾದಿಗಳನ್ನು ಹಾಕಿದರೆ
ಅವೆಲ್ಲವೂ ನಿಮಗೆ ನಿಧಾನಗತಿಯಾಗಿ ಪರಿಣಾಮ ಆಗ್ಬೋದು. ಯಾವುದೇ ಒಪ್ಪಂದ, ಯಾವುದೇ ಅಗ್ರಿಮೆಂಟು ಸಹಿ ಮಾಡುವಾಗ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ನೀವು ಏನಾದರೂ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಸಂಚುಗಳು ಆಗುವಂಥದ್ದು, ನಿಮಗೆ ಆಕಸ್ಮಿಕ ಲಾಭದ ಬದಲು ಅಲ್ಲಲ್ಲಿ ಆಕಸ್ಮಿಕ ನಷ್ಟ ಮತ್ತು ಅನವಶ್ಯಕ ಖರ್ಚುಗಳು ಬರುವಂಥದ್ದು ಈ ಬುಧ ಮತ್ತು ಮಂಗಳರ ಪ್ರಭಾವದಿಂದ ಬರ್ಬೋದಾಗಿದೆ. ಇನ್ನು ಗುರುಬಲ ಸಹ ನಿಮಗೆ ಈಗ ಇರೋದಿಲ್ಲ. ಆಗ ತಾತ್ಕಾಲಿಕವಾಗಿ ಬಂದಿತ್ತು, ಅದೀಗ ಗುರುವಿನ ರುಜುಗತಿಗೆ ಬಂದಾಗ, ವಕ್ರಗತಿಯಲ್ಲಿ ಇದ್ದಾಗ, ಗುರು ಹಾಗೆ ರುಜುಗತಿಯಲ್ಲಿದ್ದಾಗಲೂ ಅಲ್ಲಿ ನಿಮಗೆ ಗುರುವಿನ ಅನುಕೂಲ ಅಷ್ಟು ಇರೋದಿಲ್ಲ. ಹಾಗಾಗಿ ಮಾತಿನ ಚಕಮಕಿ, ಬಂಧುಗಳಲ್ಲಿ ವಿರೋಧ ಅಥವಾ ಪತಿ ಪತ್ನಿಯರ ಮಧ್ಯೆ ವಿರಸಗಳು ಬರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಏನಾದರೂ ನಿಧಾನಗತಿ ಆಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಅಥವಾ ಕೆಲವೊಮ್ಮೆ ಸಾಲನೂ ಸರಿಯಾದ ಸಮಯದಲ್ಲಿ ನಿಮಗೆ ಸಿಗದೇ ಇರುವಂಥ ಘಟನೆಗಳು ಜನವರಿಯಲ್ಲಿ ಆಗ್ಬೋದು. ಹಾಗಾಗಿ ಈ ಜನವರಿಯಲ್ಲಿ ಹೆಚ್ಚಿನ ಗ್ರಹಗಳ ನಿಮಗೆ ವೈರುಧ್ಯ ಕಾಡುತ್ತೆ. ಅಂದರೆ ನೀವು ಏನು ಪ್ರಯತ್ನ ಮಾಡಿದ್ರೆ ಅದರೆಲ್ಲೋ ವಿರುದ್ಧವಾಗಿ ಆಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗಲೂ ಶುಕ್ರನ ನಿಮಗೆ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪೂರಕವಾಗಿದ್ದಾನೆ. ಅಂದರೆ ತುಂಬ ಏನು ಅಲ್ಲದಿದ್ದರೂ ನಿಮಗೆ ಹಣಕಾಸಿನ ಮಧ್ಯೆ ಹಣಕಾಸಿನ ಪೂರೈಕೆ ಶುಕ್ರನಿಂದ ಆಗ್ಬೋದು. ಅಂದರೆ ಖರ್ಚು ವೆಚ್ಚಗಳಿಗೆ ಏನು ದೂಗಿಸಲಿಕ್ಕೆ ಸ್ವಲ್ಪ ಸಹಾಯ ಶುಕ್ರನಿಂದ ಆಗ್ಬೋದು. ಅಲ್ಲಿನೂ ಅಷ್ಟೇ ಶುಕ್ರನು ನಿಮಗೆ ವ್ಯಯದಲ್ಲೂ ಮತ್ತು ನಿಮ್ಮ ಜನ್ಮದಲ್ಲೂ ಬರುವ ಕಾರಣ ಎರಡೂ ಸ್ಥಾನಗಳು ಅಷ್ಟೊಂದು ಲಕ್ಕಿ ಅಂತ ಅನಿಸ್ತದೆ ಅಥವಾ ಅದೃಷ್ಟವನ್ನು ಕೊಡುವಂಥದ್ದಲ್ಲ. ಒಟ್ಟಿಗೆ ನಿಮ್ಮ ಹಣಕಾಸಿನ ನಿಭಾವಣೆ ಹೇಗೋ ಆಗುತ್ತೆ ಒಟ್ಟಿನಲ್ಲಿ. ಹಾಗೆ ಆ ರೀತಿ ನಿಮಗೆ ಯಥೇಚ್ಛವಾದ ಹಣ ವಿಪುಲವಾಗಿ ಇರುವುದಿಲ್ಲ. ಒಟ್ಟಿನಲ್ಲಿ ಈಗ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಎಷ್ಟು ಬೇಕೋ ಅಷ್ಟೇ ಮಧ್ಯೆ ಕೆಲವೊಂದು ಆದಾಯಗಳು ಬರ್ಬೋದು, ಹೊರತು ಹೆಚ್ಚಿನ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳುವಂತಿಲ್ಲ. ವ್ಯಾಪಾರಿಗಳಿಗೆ ವ್ಯಾಪಾರ ನಷ್ಟ ಆಗ್ಬೋದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಆಗ್ಬೋದು, ಅಥವಾ ಹಿಂದೆ ಮಾಡಿದಂಥ ಯಾವುದೇ ಉತ್ಪನ್ನಗಳು ಹಾಳಾಗುವಂಥದ್ದು, ವೇಸ್ಟೇಜ್ ಆಗುವಂಥದ್ದು, ಈ ರೀತಿ ಯಾವುದೇ ಒಂದು ಕಾರಣಗಳಿಂದ ನಿಮಗೆ ಬರುವಂಥ ಆದಾಯದಲ್ಲಿ ಕೊರತೆ, ಖರ್ಚುಗಳಲ್ಲಿ ಏರಿಕೆ ಆಗುತ್ತೆ. ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ಯಾವುದೇ ಇರಲಿ ನಾನಾ ಸವಾಲುಗಳು ಬರ್ಬೋದು. ಅಥವಾ ಪವರ್ ಪ್ರಾಬ್ಲಮ್, ವರ್ಕರ್ಸ್ ಪ್ರಾಬ್ಲಮ್, ರಾ ಮೆಟೀರಿಯಲ್ ಪ್ರಾಬ್ಲಮ್, ಈ ರೀತಿ ಅದು ಯಾವುದೇ ಮೂಲದಿಂದ ನಿಮಗೆ ತೊಂದರೆಗಳಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ಇನ್ನು ನಿಮಗೆ ಶನಿ ಮಹಾರಾಜರು ಅಷ್ಟೇ ನಿಮಗೆ ಪೂರಕ ಅಂತ ಹೇಳಿದ್ದೇನೆ. ಇಲ್ಲಿ ಇವೆಲ್ಲ ಈ 6 ಅಥವಾ 7 ಗ್ರಹಗಳು ವಿರುದ್ಧವಾಗಿದ್ದಾಗಲೂ ನಿಮ್ಮ ರಾಶಿಯಾಧಿಪತಿಯಾದ ಒಂದು ಶನಿ ಮಹಾರಾಜರ ಕೃಪೆ ನಿಮಗೆ ಇದ್ದೇ ಇರುತ್ತೆ. ಹಾಗಾಗಿ ಆ ಶನಿ ಮಹಾರಾಜರ ಆಶೀರ್ವಾದ ಫಲವಾಗಿ ನಿಮಗೆ ತುಂಬ ಪ್ರಯಾಸ ಪಟ್ಟರೂ ಕೊನೆಗೆ ಫಲ ಒಂದು ಒಳ್ಳೆ ಸಿಗುವಂಥ ಅಭಿಪ್ರಾಯದಿಂದ ಶನಿ ಮಹಾರಾಜರು ಮಾಡ್ತಾರೆ. ಹಾಗಾಗಿ ಹಿಂದೆ ನೀವು ಭಾಳಷ್ಟು ಸಾಡೆಸಾತಿಯ ಒಂದು ವಿವಾದದಲ್ಲಿ ನೊಂದುಕೊಂಡಂಥ ಈ ಮಕರ ರಾಶಿಯವರಿಗೆ ಮಧ್ಯೆ ಬರತಕ್ಕಂಥ ಈ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸಿ ನಿಲ್ಲುವಂಥ ಸಾಮರ್ಥ್ಯ ಕೊಡುವಂಥವ್ರು ಶನಿ ಮಹಾರಾಜರು. ಹಾಗೆ ಅವರು ನಿಮಗೆ ಎಂದು ಜನವರಿ ತಿಂಗಳ ಸಹ ಕೈ ಬಿಡೋದಿಲ್ಲ. ಅವರು ಹೆಚ್ಚಿನ ಒಂದು ನಿಮಗೆ ಲಾಭವನ್ನು, ಜಯವನ್ನು ಕೊಡಲಿಕ್ಕೆ ಅವರು ಶ್ರಮ ಬರುತ್ತೆ. ಜೊತೆಗೆ ಯಾವುದೇ ನ್ಯಾಯ ಮಾರ್ಗದಲ್ಲಿ ಯಾವುದಿದೆ ಅಂದರೆ ರುಜು ಮಾರ್ಗ ಅಂತ ಹೇಳ್ತಾರೆ, ಅಡ್ಡದಾರಿಯಲ್ಲಿ ಹೋಗುವಂಥ ಅಥವಾ ಅಡ್ಡದಾರಿಯಲ್ಲಿ ಸಿಗುವಂಥ ಆದಾಯಗಳಿಗೆ ಶನಿ ಮಹಾರಾಜರು ಯಾವತ್ತೂ ಅವರು ಪ್ರೇರೇಪಣೆ ಮಾಡೋದಿಲ್ಲ. ನಿಮಗೆ ನೇರವಾದ ರುಜು ಮಾರ್ಗದಲ್ಲಿ ಹೋಗುವಂಥ ಏನೇನು ನಿಮ್ಮ ಆದಾಯ ಮೂಲ ಇದೆ, ಯಾವುದಾದ್ರೂ ನಿಮ್ಮ ಹಣಕಾಸಿನ ಮೂಲ ಇದೆ, ಅದನ್ನು ಶನಿವಾರ ಅಭಿವೃದ್ಧಿ ಪಡಿಸ್ತಾರೆ. ಅಥವಾ ನಿಮಗೆ ಬೇಕಾದ ಪಿತ್ರಾರ್ಜಿತನೋ, ಕೌಟುಂಬಿಕನೋ, ಏನಾದರೂ ಆಸ್ತಿನೋ ಅದೆಲ್ಲ ಇದ್ದರೆ ಅವೆಲ್ಲ ನಿಮಗೆ ಸಕಾಲದಲ್ಲಿ ನಿಮಗೆ ಸಿಗಲಿಕ್ಕೆ ಶನಿ ಮಹಾರಾಜರ ಅನುಕೂಲತೆ ಇದೆ. ಹಾಗಾಗಿ ಈ 6-7 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ, ಧೈರ್ಯ, ಛಲ ಹಾಗೂ ಆ ಒಂದು ಸಾಧನೆಯ ಪ್ರತಿಫಲವನ್ನು ಕೊಡುವಂಥವ್ರು ಮಹಾರಾಜರು. ಹಾಗೆ ಅವರು ನಮಗೆ ತಿಂಗಳಲ್ಲಿ ಪೂರಕವಾಗಿದ್ದರೆ ಅದೊಂದು ನಿಮಗೆ ಉತ್ತಮ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ವರ್ಷಾರಂಭದಲ್ಲಿ ಶನಿ ಮಹಾರಾಜರಿಂದ ವಿಶೇಷವಾದ ಆಶೀರ್ವಾದ ಸಿಗಲಿದೆ. ಜೊತೆಗೆ ನಿಮಗೆ ದೀರ್ಘಕಾಲದ ಕೆಲವು ಪ್ರಯತ್ನಗಳಿಗೆ ಆಕಸ್ಮಿಕವಾಗಿ ಫಲ ಸಹ ಬರ್ಬೋದು. ಅಂದರೆ ನೀವು ನಿರೀಕ್ಷೆ ಮಾಡದೇ ಇರೋದಿಲ್ಲ, ನಿರೀಕ್ಷೆ ಸಹ ಇರೋದಿಲ್ಲ ಅಂತ ಅನಿರೀಕ್ಷಿತ ಪ್ರತಿಫಲಗಳು ಸಹ ಮಹಾರಾಜರಿಂದ ಬರ್ಬೋದು ಮಕರ ರಾಶಿಯವರಿಗೆ. ಹಾಗೆ ಇವುಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ರಾಹುಕೇತುಗಳ ವಿಚಾರ, ರಾಹು ನಿಮಗೆ ವಿರುದ್ಧ ಅಥವಾ ಕೇತುನ ವಿರುದ್ಧವಾಗಿದ್ದಾರೆ. ಅಂದರೆ ರಾಹುಕೇತುಗಳು ಸಹ ನಿಮಗೆ ವಿರುದ್ಧವಾಗಿರೋದ್ರಲ್ಲಿ ರಾಹು ನಿಮ್ಮ ಧನಸ್ಥಾನಕ್ಕೂ ಕೇತು ಅಷ್ಟಮ ಸ್ಥಾನಕ್ಕೂ ಇರುವ ಕಾರಣ ಈ 2 ಗ್ರಹಗಳು ಸಹ ನಿಮಗೆ ಹಣಕಾಸಿನ ಮೇಲೆ, ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದಾಗಿದೆ. ಹಾಗಾಗಿ ಒಟ್ಟಾರೆ ಈ ಗಮನಿಸಿದಾಗ ಜನವರಿ ತಿಂಗಳ ಫಲಿತಾಂಶದಲ್ಲಿ ನಿಮಗೆ 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ ಬರುತ್ತೆ. ಶನಿ ಮಹಾರಾಜರು, ಶುಕ್ರ ಗ್ರಹ ತಕ್ಕ ಮಟ್ಟಿಗೆ, ಜೊತೆಗೆ ಚಂದ್ರ ಗ್ರಹದ ಒಂದು ಅನುಗ್ರಹ ನಿಮಗೆ 18 ದಿನಾಂಕಗಳಲ್ಲಿ ಸಿಗುತ್ತೆ. ಚಂದ್ರನ ಅನುಕೂಲತೆ ಇರುವಂಥ ದಿನಾಂಕಗಳನ್ನು ಹೇಳ್ತೀನಿ, ಡೇಟ್ಗಳನ್ನು ಅದನ್ನು ಗಮನಿಸಿಕೊಳ್ಳಿ. ಯಾವ್ಯಾವ ದಿನಗಳು ನಿಮಗೆ ಚಂದ್ರನ ಬಲ ಅಥವಾ ಚಂದ್ರನ ಬೆಂಬಲ ಇರುತ್ತೆ ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ, ಒಪ್ಪಂದ ಸಹಿ ಮಾಡಲಿಕ್ಕೆ, ಭೇಟಿಯಾಗಲಿಕ್ಕೆ ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಆ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಈ ಜನವರಿಯಲ್ಲಿ ನಿಮಗೆ ಚಂದ್ರ ಬಲ ಇರುವಂಥ ಡೇಟ್ಗಳು ಜನವರಿ 2, 3, 4, 5, 11, 12, 13, 14, 15, 19, 20, 21, 22, 23, 24, 25, 30, 31 ಸುಮಾರು 18 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಹಾಗಾಗಿ ಆ ಚಂದ್ರನ ಬೆಂಬಲ ಇರುವಂಥ 18 ದಿನಗಳು ನಿಮಗೆ ಸಿಕ್ಕಿವೆ. ಸಾಮಾನ್ಯವಾಗಿ ಕೆಲವೊಂದು ರಾಶಿಗೆ 15 ದಿನ, 14 ದಿನ ಎಲ್ಲ ಸಿಗುತ್ತೆ. ನಿಮಗೆ ಅದೃಷ್ಟವಶಾತ್ ಚಂದ್ರನು ಈ ತಿಂಗಳಲ್ಲಿ 18 ದಿನಾಂಕಗಳಲ್ಲಿ ನಿಮಗೆ ಉತ್ತಮ ಆಶೀರ್ವಾದನ ಮಾಡ್ತಾನೆ. ಹಾಗಾಗಿ ಯಾವ ರೀತಿ ಒಂದು ತಾಯಿ ಅಥವಾ ಮಾತೃ ಸಮಾನವಾದ ಒಂದು ಆಶೀರ್ವಾದ, ರಕ್ಷಣೆ ಇರುತ್ತೋ ಅಂಥ ಒಂದು ವಿಶೇಷವಾದ ಆಶೀರ್ವಾದ ಚಂದ್ರನು ಯಾರಿಗೆ ಕೊಡ್ತಾನೆ, ಯಾರಿಗೆ ತಾರತಮ್ಯ ಮಾಡೋದಿಲ್ಲ. ಯಾವ ರೀತಿ ತಾಯಿಗೆ ಎಲ್ಲ ಮಕ್ಕಳು ಸಮಾನ ಪ್ರೀತಿ ಇರುತ್ತೋ ಅದೇ ರೀತಿ
ಈ ಒಂದು ಚಂದ್ರನ ಒಂದು ಅನುಗ್ರಹ ನಿಮಗೆ 18 ದಿನಾಂಕಗಳಲ್ಲಿ ಸಿಗಲಿದೆ. ಶನಿ ಮಹಾರಾಜರ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ನೀವು ಇಂತಹ ದಿನಾಂಕಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಈ ತಿಂಗಳಲ್ಲಿ ನಿಮ್ಮ ತನು ಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆ ಖಂಡಿತ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಅವಸರ ನಿರ್ಧಾರ ಬೇಡ, ಅಪರಿಚಿತರಲ್ಲಿ ವ್ಯವಹಾರ ಮಾಡುವಂಥದ್ದು ಬೇಡ, ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದು ಎಲ್ಲ ಬೇಡ. ಜೊತೆಗೆ ಯಾವುದೇ ರೀತಿಯ ಒಂದು ಕಲಹ, ವಾಗ್ವಾದ ಅಥವಾ ಇನ್ನಿತರ ಯಾವುದೇ ರೀತಿಯ ವಿವಾದದಲ್ಲಿ ಸಿಲುಕಿಕೊಳ್ಳುವಂಥದ್ದೆಲ್ಲ ಬೇಡ. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿರೋರಿಗೆ, ಸೆಲೆಬ್ರಿಟಿಗಳಿಗೆ, ಸಿನಿಮಾ ರಂಗ, ರಾಜಕೀಯ ರಂಗದಲ್ಲಿರೋರಿಗೆ ಈ ತಿಂಗಳಲ್ಲಿ ಹಲವಾರು ಅಪವಾದಗಳು, ನಿಮ್ಮ ಮೇಲೆ ಏನೋ ಆರೋಪಗಳು ಬರ್ಬೋದು ಅಥವಾ ನಿಮ್ಮ ವಿರುದ್ಧ ಸಂಚುಗಳು ಸಹ ಬರ್ಬೋದು. ಹಾಗಾಗಿ ಅವೆಲ್ಲದರ ಬಗ್ಗೆ ತುಂಬ ಒಂದು ಮುನ್ನೆಚ್ಚರಿಕೆ ಖಂಡಿತ ಬೇಕು. ಇನ್ನು ಪತಿ ಪತ್ನಿಯರು, ಸೋದರರು ಇವೆಲ್ಲರೂ ಬಾಂಧವ್ಯದಲ್ಲಿ ಚೆನ್ನಾಗಿರಬೇಕು. ಯಾರು ಮಕರ ರಾಶಿ ಇರ್ತಾರೆ ಅವರಿಗೆ ಈ ಒಂದು ದಾಂಪತ್ಯದಲ್ಲಿ ಜಗಳಗಳು ಬರ್ಬೋದು, ಸಹೋದರರ ಮಧ್ಯೆ ಜಗಳ ಬರ್ಬೋದು, ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಜಗಳ ಬರ್ಬೋದು. ಹಾಗಾಗಿ ಅವೆಲ್ಲ ಕಲಹ, ವಾಗ್ವಾದ, ವಿವಾದಗಳಿಂದ ಖಂಡಿತ ಜನವರಿಯಲ್ಲಿ ನೀವು ದೂರ ಇರಲೇಬೇಕಾಗತ್ತೆ. ಜೊತೆಗೆ ನಿಮಗೆ ಈ ಒಂದು ಕಾಲದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಕೇವಲ ನೀವು ಶನಿ ಮಹಾರಾಜರ ಅನುಕೂಲವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು. ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ಈ ತಿಂಗಳ ಪೂರ್ತಿ ಬಳಸುವಂಥದ್ದು. ತಕ್ಕ ಮಟ್ಟಿಗೆ ಮಧ್ಯೆ ಶುಕ್ರನ ಅನುಗ್ರಹ ಸಹ ಕೆಲವೊಮ್ಮೆ ಆಗಲಿದೆ. ಹಾಗಾಗಿ ನಿಮಗೆ ಒಂದು ಫ್ರೆಂಡ್ಲಿ ಅಂದರೆ ನಿಮ್ಮ ಮೈತ್ರಿ ಇರುವಂತಹ ಬಣ್ಣವಾದ ಬಿಳಿ ಅಥವಾ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ಸಹ ನೋಡಿಕೊಂಡು ಬಳಸ್ಕೊಳ್ಳುವಂಥದ್ದು. ಚಂದ್ರನ ಅನುಗ್ರಹ ಇರುವಂಥ 18 ಡೇಟ್ಗಳನ್ನು ಹೇಳಿದ್ದೇನೆ. ಆ ಚಂದ್ರನ ಅನುಗ್ರಹ ಇರುವಂಥ 18 ದಿನಾಂಕಗಳಲ್ಲಿ ನೀವು ವಿಶೇಷವಾಗಿ ಈ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಆ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ಆಗಲೇ ಹೇಳಿದ್ದೇನೆ ನಿಮಗೆ 7 ಗ್ರಹಗಳ ವೈರುಧ್ಯ ಇರುತ್ತೆ ಈ ತಿಂಗಳಲ್ಲಿ. ರವಿ, ಕುಜ, ಬುಧ, ಗುರು, ರಾಹು, ಕೇತು ಇವೆಲ್ಲವೂ ನಿಮಗೆ ವಿರುದ್ಧವಾಗಿ ಇರ್ತಾರೆ. ಹಾಗಾಗಿ ಇವೆಲ್ಲ ವೈರುಧ್ಯವನ್ನು ನಾವು ಹೇಗೆ ಮೆಟ್ಟು ಅಂದರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅಂತ ಗೊತ್ತಿರುತ್ತೆ. ಹಾಗಾಗಿ ದೇವರ ಭಕ್ತಿಯನ್ನು ಮಾಡುವಂಥದ್ದು, ವಿಶೇಷವಾಗಿ ನಿಮ್ಮ ಕುಲದೇವರೋ ಇಷ್ಟ ದೇವರ ಭಕ್ತಿ ಮಾಡುವಂಥದ್ದು. ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು, ಹನುಮಾನ ಅಥವಾ ಆಂಜನೇಯನ ಭಕ್ತಿ, ಗಣೇಶನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ, ದುರ್ಗಾ ದೇವತೆ, ಅಮ್ಮನವ್ರ ಭಕ್ತಿ, ಈ ರೀತಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ದೇವತಾ ಸ್ವರೂಪವನ್ನು ಅಥವಾ ವೆಂಕಟೇಶ್ವರ, ರಂಗನಾಥ, ರಾಮ, ಕೃಷ್ಣ ರೂಪದಲ್ಲಿ ವಿಷ್ಣುವಿನ ಭಕ್ತಿ ಸಹ ಮಾಡ್ಬೋದು. ವಿಷ್ಣು ಸಹಸ್ರನಾಮ ಪಠನೆ, ಶಿವನ ಅಷ್ಟೋತ್ತರ, ಶಿವಲಿಂಗ ಅಷ್ಟಕ, ಬಿಲ್ವ ಅಷ್ಟಕದ ಪಠನೆ. ಅದೇ ರೀತಿ ಈ ಗುರು ದತ್ತಾತ್ರೇಯರು, ನಿಮಗೆ ಗುರು ಬಲ ಸಹ ಇರುವುದಿಲ್ಲ, ಗುರು ದತ್ತಾತ್ರೇಯರಿಗೆ ಸಂಬಂಧಪಟ್ಟ ಭಕ್ತಿ ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ, ಈ ರೀತಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವ ರೀತಿಯ ಭಕ್ತಿಗಳನ್ನು ಮಾಡುವುದು. ಅರಳಿ ಮರ ಅಥವಾ ಅಶ್ವತ್ಥ ಪ್ರದಕ್ಷಿಣೆ, ನವಗ್ರಹಗಳ ಪ್ರದಕ್ಷಿಣೆ, ಯಾವುದೇ ದಿನಾಂಕಗಳಂದು ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು. ನಿಮಗೆ ಹಣಕಾಸಿನ ಒಂದು ವ್ಯವಸ್ಥೆ ಇದ್ದರೆ ಅದು ತಕ್ಕ ಮಟ್ಟಿಗೆ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ದಾನ ಧರ್ಮಗಳನ್ನು, ನವಗ್ರಹಗಳ ಧಾನ್ಯಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ಅನ್ನದಾನಕ್ಕೆ ಸಂಸ್ಥೆಗಳನ್ನು ಕೊಡುವಂಥದ್ದು, ದೇವಾಲಯದ ದೀಪಾರಾಧನೆಗೆ ಎಣ್ಣೆಗಳನ್ನು ಕೊಡುವಂಥದ್ದು, ಈ ರೀತಿ ಯಾವುದೋ ಒಂದು ರೂಪದಲ್ಲಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಿಸ್ತಾ ಬನ್ನಿ. ಜನವರಿ ತಿಂಗಳಲ್ಲಿ ಎಲ್ಲ ಮಕರ ರಾಶಿಯವರಿಗೆ ಆಯುರ್ವರ್ಗ ಶೀಕೃತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿನ ತಾವು ನಿರಂತರ ಪ್ರೋತ್ಸಾಹಿಸಿದರೆ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಮತ್ತೊಮ್ಮೆ ತಮಗೆ ಅನಂತ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. 2026 ವರ್ಷ ತಮಗೆ ಆಯುರ್ವರ್ಗ ಶೀಕೃತಿ ಜಯಲಾಭಗಳನ್ನು ತಂದುಕೊಡಲಿ. ಈಗಾಗಲೇ ವರ್ಷದ ಭವಿಷ್ಯವನ್ನು ಪ್ರಸಾರ ಮಾಡಿದರೆ ಅದನ್ನು ಹಲವರು ವೀಕ್ಷಿಸಿದ್ದೀರಾ. ಯಾರು ವೀಕ್ಷಿಸಿಲ್ಲ ಭವಿಷ್ಯವನ್ನು ವೀಕ್ಷಿಸಿಕೊಳ್ಳಿ. ಜನವರಿ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಹೊಸ ವರ್ಷದ ಆರಂಭದ ಈ ತಿಂಗಳು ಕುಂಭರಾಶಿಗೆ ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ತಿಂಗಳಾಗಿರುತ್ತೆ. ಈ ತಿಂಗಳ ವಾಕ್ಯದ ಅನುಸಾರವಾಗಿ ನಿಮಗೆ ವರ್ಷಾರಂಭ ಶುಭಯೋಗ, ಧನ ಭೂ ವಿವಾಹ ಯೋಗ ಅಂತ ಬಂದಿದೆ. ಪಂಚಗ್ರಹಗಳ ಕೃಪೆ ಎಂಬಂಥ ಒಂದು ವಾಕ್ಯ ಬಂದಿದೆ ನಿಮಗೆ. ಹಾಗಾಗಿ ಈ ತಿಂಗಳಲ್ಲಿ ಈ ಕುಂಭರಾಶಿಯವರು ವಿಶೇಷವಾದ ಒಂದು ಆನಂದದಾಯಕವಾದ, ಲಾಭದಾಯಕವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು. ವರ್ಷಾರಂಭ 2026 ವರ್ಷಾರಂಭವು ನಿಮಗೆ ಅನೇಕ ರೀತಿಯ ಧನ ಕನಕಗಳನ್ನು ಅಥವಾ ಉದ್ಯೋಗಗಳನ್ನು, ವೃತ್ತಿಯನ್ನು, ಲಾಭವನ್ನು, ಶುಭ ಕಾರ್ಯಗಳ ಒಂದು ಸೂಚನೆಯನ್ನು, ವಿವಾಹ ಅಪೇಕ್ಷೆ ವಿವಾಹ ಭಾಗ್ಯವನ್ನು, ಕಂಕಣ ಭಾಗ್ಯದ ಒಂದು ಅನುಗ್ರಹವನ್ನು, ಅದೇ ರೀತಿ ಯಾವುದೇ ರೀತಿಯ ನಿಮ್ಮ ಉದ್ಯಮ, ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಚಟುವಟಿಕೆ ಇದ್ದರೆ ಅದರಲ್ಲಿ ಅಭಿವೃದ್ಧಿಯನ್ನು ಸೂಚಿಸುವಂಥ ಒಂದು ವಿಶೇಷವಾದ ಫಲ ಈ ತಿಂಗಳಲ್ಲಿ ಬರಲಿದೆ. ಪಂಚಗ್ರಹಗಳ ಕೃಪೆ ಎಂಬಂಥ ವಾಕ್ಯ ಬಂದಿದೆ. ಅಲ್ಲಿ ಆರಂಭದಲ್ಲಿ ಸೂರ್ಯನಿಂದ ಆರಂಭಿಸಿ ನೋಡಿದಾಗ ಸೂರ್ಯನು ನಿಮಗೆ ಆರಂಭದ 14ರವರೆಗೂ ವಿಶೇಷವಾದ ಲಾಭ ಸ್ಥಾನದಲ್ಲಿದ್ದಾನೆ. ವರ್ಷಕ್ಕೆ ಒಮ್ಮೆ ಸಿಗುವಂತಹ ಸೂರ್ಯನ ಲಾಭ ಸ್ಥಾನದ ಅನುಭವ ನಿಮಗೆ ಆಗಲೇ ಆ ಡಿಸೆಂಬರ್ ಮಧ್ಯಭಾಗದಲ್ಲಿ ಬಂದಿತ್ತು. ಅದೀಗ ಜನವರಿ 14ರವರೆಗೂ ನಿಮಗೆ ಧನುರಾಶಿಯಲ್ಲಿರುವಂಥ ಸೂರ್ಯನು ಲಾಭ ಸ್ಥಾನದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಜನವರಿ 14ರವರೆಗೂ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಲಾಭಗಳು ಆಗುವಂಥದ್ದು. ಇನ್ನು ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಅವರ ಮನೆ ಭೂಮಿ ಕೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ಭೂಮಿಗೆ ಸಂಬಂಧಪಟ್ಟ ಉದ್ಯಮ ವ್ಯಾಪಾರದಲ್ಲಿರೋರಿಗೆ, ಉದಾಹರಣೆಗೆ ರಿಯಲ್ ಎಸ್ಟೇಟು ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು, ಸಿವಿಲ್ ಮುಂತಾದ ಕ್ಷೇತ್ರದಲ್ಲಿ ಇರ್ತಾರೆ. ಅಂಥವರಿಗೆಲ್ಲ ವಿಶೇಷವಾದ
ಒಂದು ಆರ್ಡರ್ಗಳು ಬರ್ಬೋದು, ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು, ಅಥವಾ ಹಿಂದೆ ನಿಮಗೆ ಪೆಂಡಿಂಗ್ ಆಗಿದ್ದ ದೊಡ್ಡ ಮೊತ್ತದ ಬಿಲ್ಗಳು ಈಗ ನಿಮಗೆ ರಿಲೀಸ್ ಆಗುವಂಥದ್ದು. ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಶುಭ ಫಲಗಳು ಸೂರ್ಯ ಭಗವಂತರ ಆಶೀರ್ವಾದದಿಂದ ಜನವರಿ 14ರವರೆಗೆ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಅಲ್ಲಿ 15ರ ಬಳಿಕಲ್ಲಿ ಸೂರ್ಯ ಭಗವಂತರು ಮಕರ ರಾಶಿಗೆ ಬಂದಾಗ ಇವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಇವೆಲ್ಲ ಪ್ರಭಾವಗಳು ಸ್ವಲ್ಪ ಕಡಿಮೆ ಆಗುತ್ತೆ. 15ರಿಂದ ನಿಮಗೆ ಅಲ್ಲಿ ಸೂರ್ಯನ ಅಡ್ಡ ಪರಿಣಾಮ ಬರ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ಲಾಭದಲ್ಲಿದ್ದಂಥ ಸೂರ್ಯ ಭಗವಂತರು ನಷ್ಟದಲ್ಲಿ ಅಥವಾ ವ್ಯಯಸ್ಥಾನದಲ್ಲಿ ಬರ್ತಾರೆ. ವ್ಯಯದಲ್ಲಿ ಬಂದಾಗ ನಿಮಗೆ ಅನೇಕ ರೀತಿಯ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಅನೇಕ ರೀತಿಯ ಮಾತಿನ ಚಕಮಕಿಗಳಾಗುವಂಥದ್ದು, ಕೋರ್ಟ್ ಕಚೇರಿ ವ್ಯವಹಾರಗಳೆಲ್ಲ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಸರ್ಕಾರಿ ದಾಖಲೆ ಪತ್ರಗಳು ಸ್ವಲ್ಪ ಅಲೆದಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಭೂಮಿ ವ್ಯವಹಾರ ಇದ್ದರೆ, ರಿಯಲ್ ಎಸ್ಟೇಟ್ ವ್ಯವಹಾರ ಇದ್ದರೆ, ಕೊಡುಕೊಳ್ಳುವಂಥ ವ್ಯವಹಾರ ಇದ್ದರೆ, ಅಥವಾ ಪ್ರಮುಖವಾದ ಅಗ್ರಿಮೆಂಟು, ಸಹಿ ಮಾಡೋದು, ಒಪ್ಪಂದ, ರಿಜಿಸ್ಟ್ರೇಷನ್ ಎಲ್ಲ ಇದ್ದರೆ ನೀವು ಜನವರಿ 14ರೊಳಗೆ ಅದನ್ನು ಮುಗಿಸುವಂಥದ್ದು ಒಳ್ಳೆಯದು. ಯಾಕಂದರೆ ಕೆಲವೊಬ್ಬರು ಅನ್ನಿಸ್ತಾರೆ, ಯಾಕಂದರೆ ಜನವರಿ 14ರಿಂದ ಉತ್ತರಾಯಣ ಆರಂಭ ಆಗುತ್ತೆ ಅಂತ. ನಾವು ಕೆಲವೊಂದು ಶುಭ ಕಾರ್ಯಗಳಿಗೆ ಸರಿ ಉತ್ತರಾಯಣ ಆರಂಭ ನೋಡಬೇಕು, ಆದರೆ ನಮ್ಮ ದೈನಂದಿನ ವ್ಯವಹಾರ, ಒಪ್ಪಂದ, ಸಹಿ, ಅಗ್ರಿಮೆಂಟ್ ಇತ್ಯಾದಿಗಳಿಗೆ ನಾವು ನಮಗೆ ಅನುಕೂಲವಾದಂಥ ಗ್ರಹಸ್ಥಿತಿ ಅಥವಾ ತಾರಾಬಲ ಇತ್ಯಾದಿಗಳು ನೋಡುವಂಥ ಪದ್ಧತಿ ಹಿಂದಿನಿಂದಲೂ ಜಾರಿಯಲ್ಲಿರುತ್ತೆ. ಹಾಗೆ 14ರ ಒಳಗಿನ ವಿಶೇಷವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅನುಕೂಲ ಇದೆ. ಇನ್ನು ಮಂಗಳನ ಬೆಂಬಲ ಸಹ ನಿಮಗೆ ಚಂದ್ರನ ಬಳಿಕ ಮಂಗಳನ ವಿಚಾರ ಮಂಗಳನು ನಿಮಗೆ ಆರಂಭದಲ್ಲಿ ಪೂರಕವಾಗಿರ್ತಾನೆ. ಅಲ್ಲಿ ಜನವರಿ 15ರವರೆಗೂ ಮಂಗಳನ ಪರಿವರ್ತನೆ ಆಗೋದಿಲ್ಲ. 15ರವರೆಗೂ ಅಲ್ಲಿ ಧನುರಾಶಿಯಲ್ಲಿರುವಂಥ ಲಾಭಸ್ಥಾನದ ಮಂಗಳ, ಇವೆಲ್ಲವೂ ನಿಮಗೆ ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗುವಂಥ ಅವಕಾಶ. ಲಾಭಸ್ಥಾನದಲ್ಲಿ ಲಾಭ ಸಿಗುವಂಥದ್ದು, ಸೂರ್ಯನು, ಮಂಗಳನು, ಬುಧನು ನಿಮಗೆ ಈಗ ಲಾಭದಲ್ಲಿದ್ದಾರೆ. ಹಾಗಾಗಿ ಅನೇಕ ರೀತಿಯ ಆಕಸ್ಮಿಕ ಲಾಭಗಳು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಹರಿವು ಚೆನ್ನಾಗುವಂಥದ್ದು, ಮನೆ ಭೂಮಿ ಹೊರಗೆ ಸಿಗುವಂಥದ್ದು, ಯಾರ್ಯಾರು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿದ್ದರೆ ಅವರಿಗೆ ಉತ್ತಮ ವ್ಯಾಪಾರ ಆಗುವಂಥದ್ದು, ಅಥವಾ ಉದ್ಯೋಗ ಹುಡುಗರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥದ್ದು, ಸರ್ಕಾರದ ಉದ್ಯೋಗ ಪ್ರತಿಯೊಬ್ಬರು ಹುದ್ದೆ ಸಿಗುವಂಥದ್ದು. ಈ ರೀತಿ ಮಂಗಳ ನಿಮಗೆ ಅನುಕೂಲವಾಗಿದ್ದಾನೆ. ಬುಧ ಗ್ರಹದ ಆಶೀರ್ವಾದ ಇರುವ ಕಾರಣ ವ್ಯಾಪಾರ, ಉದ್ಯಮ ಚಟುವಟಿಕೆ ಅಥವಾ ಹಣದ ವ್ಯವಹಾರಗಳು, ಬ್ಯಾಂಕಿಂಗ್ ಸಂಬಂಧಿತ ಕೆಲಸ, ಫೈನಾನ್ಸ್ ಸಂಬಂಧ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇನ್ನು ಯಾರ್ಯಾರು ಬೇರೆ ಬೇರೆ ರೀತಿಯ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು, ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕು, ಅಥವಾ ಇಂಡಸ್ಟ್ರಿ, ಕೈಗಾರಿಕೆ ಮಾಡಬೇಕು ಅನ್ನುವಂಥ ವಿಶೇಷವಾದ ಯುವ ವೃಂದದವರಿಗೆ ಅವರಿಗೆ ಅವಕಾಶಗಳು ಈ ಜನವರಿ ತಿಂಗಳಲ್ಲಿ ಸಿಗುತ್ತೆ. ವಿದ್ಯಾರ್ಥಿಗಳು ಇದ್ದರೆ, ಸಾಧಕರು ಇದ್ದರೆ ವಿದ್ಯಾರ್ಥಿಗಳಿಗೆ ಅವರ ಉತ್ತಮ ಫಲಿತಾಂಶ ಬರುವಂಥದ್ದು, ಹೈಯರ್ ಸ್ಟಡೀಸಿಗೆ ಅವಕಾಶ, ವಿದೇಶದ ವ್ಯಾಸಂಗಕ್ಕೆ ಅವಕಾಶ, ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಪಾಸ್ ಆಗುವಂಥದ್ದು. ಈ ರೀತಿ ವಿದ್ಯಾರ್ಥಿ, ಯುವಕರು, ಸಾಧಕರು, ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ಯಾವುದೇ ವರ್ಗದಲ್ಲಿದ್ದರೂ ಜನವರಿ ತಿಂಗಳು ಕುಂಭರಾಶಿಯವರಿಗೆ ಭಾಗ್ಯೋದಯ, ಅಭ್ಯುದಯದ ತಿಂಗಳಾಗಿರುತ್ತೆ. ಇನ್ನು ಗುರುವಿನ ಅನುಗ್ರಹ ನಿಮಗೆ ಉತ್ತಮವಾಗಿರುತ್ತೆ. ಮಹಾರಾಜರಿಗೆ ವಕ್ರಗತಿ ಇದ್ದರೂ ನಿಮಗೆ ಗುರುವಿಂದ ಆಗುವಂಥ ಉತ್ತಮ ಪರಿಣಾಮಗಳು ನಿಮಗೆ ಲಾಭ, ಜಯ, ಸುಖವನ್ನು ಕೊಡುತ್ತೆ. ಶುಕ್ರ ಗ್ರಹದ ಒಲಮೆ ಸಹ ನಿಮಗೆ ಆರಂಭದಲ್ಲಿ ಲಾಭದಲ್ಲಿಯೂ ಇರುವ ಕಾರಣ ಶುಕ್ರನು ನಿಮಗೆ ಹಣಕಾಸಿನ ಪೂರೈಕೆಯನ್ನು ಚೆನ್ನಾಗಿ ಮಾಡ್ತಾನೆ. ಇನ್ನು ಅದೇ ರೀತಿ ನಿಮಗೆ ಅನೇಕ ಉತ್ತಮವಾದ ಪರಿಣಾಮಗಳು ಈ ಪಂಚಗ್ರಹಗಳಿಂದ ನಿರಂತರವಾಗಿ ಸಿಗುವಂಥದ್ದು ಅವಕಾಶ ಇದೆ. ಸೂರ್ಯ, ಮಂಗಳ, ಬುಧ, ಗುರು ನಿಮಗೆ ಶುಕ್ರರು ನಿಮಗೆ ಪೂರಕವಾಗಿರುವಂಥದ್ದು. ಇನ್ನು ಶನಿ, ರಾಹು, ಕೇತುಗಳ ವೈರುಧ್ಯವನ್ನು ಖಂಡಿತ ಎದುರಿಸುವಂಥ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಸಾಡೆ ಸತಿಯ ಚಕ್ರದಲ್ಲಿ ನೀವಿದ್ದೀರಾ. ಸಾಡೆ ಸತಿಯ ಪರ್ವದಲ್ಲಿರುವಂತಹ ಕುಂಭರಾಶಿಗೆ ಶನಿ ಮಹಾರಾಜರ ವೈರುಧ್ಯವನ್ನು ಎದುರಿಸುವ ಸಲುವಾಗಿ ನಿಮಗೆ ಕೆಲವೊಮ್ಮೆ ಕಷ್ಟ ನಷ್ಟಗಳು ವ್ಯಕ್ತ ಆಗುವಂಥದ್ದು. ಕೆಲವೊಂದು ದಿನಗಳಲ್ಲಿ ನಿಮಗೆ ವ್ಯಾಪಾರ ಉದ್ಯಮದಲ್ಲಿ ಕುಸಿತ ಬರ್ಬೋದು. ನಿಮ್ಮ ವಿರುದ್ಧ ಅನ್ನೋದು ಸಂಚು, ನಿಮ್ಮ ವಿರುದ್ಧ ಅನ್ನೋದು ಕೆಟ್ಟ ಮಾತುಗಳು ಬರೋದು, ಆರೋಪ ಅಪವಾದಗಳು ಬರ್ಬೋದಾಗಿದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ವೈರುಧ್ಯಗಳು ಸಹ ಈ ತಿಂಗಳಲ್ಲಿ ಬರ್ಬೋದು. ಯಾಕಂದರೆ ಶನಿ ಮಹಾರಾಜರಲ್ಲಿ ವಿರುದ್ಧವಾಗಿರುವ ಕಾರಣ ಹಣಕಾಸಿನ ಸಂಬಂಧ ಯಾವುದೇ ರೀತಿಯ ಒಪ್ಪಂದ, ಸಹಿ ಅದರ ಬಗ್ಗೆ ಎಚ್ಚರಬೇಕು. ಜೊತೆಗೆ ನಿಮ್ಮ ಪರಿಚಿತರಲ್ಲಿ, ಮಿತ್ರರಲ್ಲಿ, ಬಂಧುಗಳಲ್ಲಿ, ಜೊತೆಗೆ ರಿಲೇಷನ್ಗಳಲ್ಲಿ ಹಣಕಾಸಿನ ವ್ಯವಹಾರವನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿ. ಯಾಕಂದರೆ ಅವೆಲ್ಲ ಇಟ್ಟುಕೊಂಡ್ರೆ ನಿಮಗೆ ಅದರಲ್ಲಿ ಮೂಲಕ ಮಾತಿನ ಚಕಮಕಿ, ವಾಗ್ವಾದಗಳು, ಕಲಹ, ನಿಷ್ಠುರಗಳು ಬರುವಂಥದ್ದು. ಆ ಕಡೆ ಹಣನೂ ನಿಮಗೆ ಬರದೇ ಹೋಗ್ಬೋದು, ಅಥವಾ ಹಣಕಾಸಿನ ಮೋಸನೂ ಆಗ್ಬೋದು. ಜೊತೆಗೆ ನಿಮ್ಮ ರಿಲೇಷನ್ಶಿಪ್, ಬಾಂಧವ್ಯ ಸಹ ಹಾಳಾಗುವಂಥದ್ದು. ಹಾಗಾಗಿ ನಿಮ್ಮ ಸಂಬಂಧಿಕರಲ್ಲಿ, ರಿಲೇಷನ್ಗಳಲ್ಲಿ ಆದಷ್ಟು ಹಣಕಾಸಿನ ವ್ಯವಹಾರವನ್ನು ಸ್ವಲ್ಪ ನೀವು ಮಿತಿಗೊಳಿಸೋದು ಒಳ್ಳೆಯದು. ರಾಹು, ಕೇತುಗಳು ಸಹ ವಿರುದ್ಧವಾಗಿದ್ದರೆ ನಿಮಗೆ ಜನ್ಮದಲ್ಲಿ ರಾಹು ಇದ್ದಾನೆ, ಅದಕ್ಕೆ ಸಪ್ತಮದಲ್ಲಿ ಕೇತುಗಳ ಕಾರಣ ಜನ್ಮದಲ್ಲಿ ಇರುವಂಥ ರಾಹುವಿನಾಗೆ ನಿಮಗೆ ಅನೇಕ ರೀತಿಯ ಮನಸ್ಸಿಗೆ ಇರಿಸುಮಿರಿಸುವಾಗಂಥ ಘಟನೆ, ಜೊತೆಗೆ ಆರೋಗ್ಯದಲ್ಲಿ ಏರುಪೇರು, ಸ್ಕಿನ್ ರ್ಯಾಷಸ್ಸು, ಅಲರ್ಜಿಗಳು ಬರುವಂಥದ್ದು, ಜೊತೆಗೆ ಚಳಿಗಾಲಕ್ಕೆ ಅನುಗುಣವಾಗಿ ಬರ್ಬೋದಂಥ ಏನಾದರೂ ಚರ್ಮದ ಸೋಂಕುಗಳು, ಶ್ವಾಸಕೋಶದ ಸೋಂಕುಗಳು, ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಏನಾದರೂ ರೆಸ್ಪಿರೇಟರಿ ಆರ್ಗನ್ ಅಂದರೆ ನಮ್ಮ ಶ್ವಾಸಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಅಸ್ತಮ, ಅಲರ್ಜಿ ಅಂತ ಸಮಸ್ಯೆಗಳು. ಈ ರೀತಿ ಹಲವಾರು ಆರೋಗ್ಯದ ಏರುಪೇರುಗಳು ಬರ್ಬೋದು. ಹೊಟ್ಟೆ ನೋವು, ಅಸಿಡಿಟಿ ಅಂತ ಸಮಸ್ಯೆಗಳು ಕೆಲವರಿಗೆ ಕಾಣ್ಬೋದು. ಹಾಗಾಗಿ ರಾಹುವಿನ ಪ್ರಮಾಣ ನಿಮಗೆ ವಿರುದ್ಧವಾಗಿರುತ್ತೆ. ಜೊತೆಗೆ ರಾಹುವಿನಿಂದಾಗಿ ಕೆಲವೊಮ್ಮೆ ಈ ರೀತಿ ಮಾತಿನ ಚಕಮಕಿ, ಕಲಹ, ಅವಮಾನ ಆಗುವಂಥದ್ದು, ಅಥವಾ ಇತರರು ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು, ಅದು ಯಾರದೋ ಮಾತಿನೊಂದಿಗೆ ನೀವು ಬೇಸ್ಟ್ ಬೀಳುವಂಥದ್ದು ಮುಂತಾದ ಘಟನೆ ರಾಹುವಿನಿಂದ ಆಗ್ಬೋದು. ಅದೇ ರೀತಿ ಆನ್ಲೈನ್ ಪೇಮೆಂಟ್ ಪಾವತಿಗಳ ಬಗ್ಗೆ ಸಹ ಎಚ್ಚರಬೇಕಾಗತ್ತೆ. ಇನ್ನು ಕೇತು ಸಹ ನಿಮಗೆ ವಿರುದ್ಧವಾಗಿ ಇರುವುದು ಅಂತ ಹೇಳಿದ್ದೇನೆ. ಸಪ್ತಮದ ಕೇತು ನಿಮಗೆ ವಿಶೇಷವಾಗಿ ಕೌಟುಂಬಿಕ ಸಮಸ್ಯೆಗೆ, ದಾಂಪತ್ಯದಲ್ಲಿ ಮಾತಿನ ಚಕಮಕಿ, ಪತಿ ಪತ್ನಿಯರ ಮಧ್ಯೆ ವಿವಾದ, ಪತಿ ಪತ್ನಿಯರು ಏನಾದರೂ ಕಲಹಗಳು ಆಗುವಂಥದ್ದು, ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡ ಮೊತ್ತದ ಕಲಹಗಳು ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ರಾಹು ಕೇತುವಿನಿಂದ ಸಹ ಆಗ್ಬೋದಾಗಿದೆ.
ಹಾಗಾಗಿ ನಿಮಗೆ ಅಲ್ಲಿ ಉತ್ತಮವಾದ ಗ್ರಹಗಳ ಬೆಂಬಲ ಇದೆ, ಖಂಡಿತವಾಗಿ ಯಾವುದೇ ಚಿಂತೆ ಪಡಬೇಕಾಗಿಲ್ಲ. ಹಣಕಾಸು, ಆರೋಗ್ಯ, ಜೊತೆಗೆ ಉದ್ಯಮ, ವ್ಯಾಪಾರ, ಶಿಕ್ಷಣ ಅಥವಾ ಯಾವುದೇ ರೀತಿಯ ನೀವು ಏನು ಆರಂಭ ಮಾಡಬೇಕು ಅದಕ್ಕೆ ಈ ಪಂಚಗ್ರಹಗಳ ಬೆಂಬಲ ನಿಮಗೆ ಬಲಯುತವಾಗಿದೆ. ಅಲ್ಲಿ ರವಿ, ಕುಜ, ಬುಧ, ಗುರು, ಶುಕ್ರ ನಿಮಗೆ ನಿರಂತರವಾಗಿ ಉತ್ತಮ ಆಶೀರ್ವಾದ ಮಾಡ್ತಾರೆ. ಅದರಲ್ಲೂ ತಿಂಗಳ ಆದಿಭಾಗ ಅಂದರೆ ಈ ಜನವರಿ ಆರಂಭದಿಂದ ಸುಮಾರು 15 ಅಥವಾ 16ರವರೆಗೂ ನಿಮಗೆ ವಿಶೇಷವಾದ ಗ್ರಹಗಳ ಬೆಂಬಲ, ಪಂಚಗ್ರಹಗಳ ಬೆಂಬಲ ಇರುತ್ತೆ. 16ರ ಬಳಿಕ ಕೆಲವೊಂದು ವಿಚಾರ ಖಂಡಿತ ಎಚ್ಚರಿಕೆ ಹೆಜ್ಜೆಬೇಕು. ಆರೋಗ್ಯ, ಹಣಕಾಸು ಜೊತೆಗೆ ಮಾತಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಪರಿಚಿತರಲ್ಲಿ ವ್ಯವಹಾರ ಮಾಡುವಾಗ, ಸಂಬಂಧಿಕರಲ್ಲಿ ರಿಲೇಷನ್ಗಳು ವ್ಯವಹಾರ ಮಾಡುವಾಗ ಎಚ್ಚರಿಕೆ ಹೆಜ್ಜೆಬೇಕು. ಸಾಡೆ ಸಾತಿ ಪರ್ವದಲ್ಲಿರುವ ಕಾರಣ ಇವರಲ್ಲಿ ಎಲ್ಲರ ಮಧ್ಯೆ ನಿಮಗೆ ನಿಷ್ಠುರ ಕಷ್ಟಗಳು ಆಗುವಂಥದ್ದು ಅಥವಾ ನಿಮ್ಮ ಬಾಂಧವ್ಯಕ್ಕೆ ಧಕ್ಕೆ ಬರುವಂಥದ್ದು, ಅವಮಾನ ಆಗುವಂಥ ಘಟನೆಗಳು, ಜೊತೆಗೆ ನಿಮ್ಮ ಅಹಂಗೆ, ನಿಮ್ಮ ಈಗೋಗೆ ಪೆಟ್ಟು ಬೀಳುವಂಥ ಘಟನೆಗಳು ಈ ಸಾಡೆ ಸಾತಿಯ ಪರ್ವದಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸುಮಾರು 15 ದಿನಾಂಕಗಳಿರ್ತೇನೆ. ಆಗ ಚಂದ್ರನ ಬೆಂಬಲ ಇರುವಂಥ 15 ಡೇಟ್ಗಳನ್ನ ಪ್ರತ್ಯೇಕವಾಗಿ ಹೇಳ್ತಂದ್ರೆ ಗಮನದಲ್ಲಿಟ್ಕೊಂಡು ವಿಶೇಷವಾದ ಕೆಲಸ ಕಾರ್ಯಗಳಿಗೆ, ಆರಂಭಗಳಿಗೆ, ಸಹಿ ಒಪ್ಪಂದಗಳಿಗೆ, ಇನ್ನಿತರ ಯಾವುದೇ ಶುಭ ವಿಚಾರಗಳಿಗೆ ಈ ದಿನಗಳನ್ನು ಬಳಸ್ಕೊಳ್ಳುವಂಥದ್ದು. ಈ ಜನವರಿ 4, 5, 6, 7, 8, 14, 15, 16, 17, 18, 21, 22, 25, 26, 27 ಇಷ್ಟು ದಿನಾಂಕಗಳು ನಿಮಗೆ ಜನವರಿಯಲ್ಲಿ ಚಂದ್ರನ ಅನುಕೂಲ, ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು. ಸುಮಾರು 15 ದಿನಾಂಕಗಳು ನಿಮಗೆ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳು ಬಂದಿವೆ. ಇದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇಲ್ಲದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ನೀವು ಆತಂಕ, ಭಯ ಪಡುವಂತೆಲ್ಲ. ಹೊಸ ವರ್ಷದ ಆರಂಭ ನಿಮಗೆ ಭಾಗ್ಯದಾಯಕ, ಸುಖದಾಯಕ, ಲಾಭದಾಯಕವಾಗಿರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥ ಒಂದು ಲಕ್ಕಿ ಅಥವಾ ಅದೃಷ್ಟ ನಿಮ್ಮದಾಗಿರುತ್ತೆ. ಹಾಗಾಗಿ ಎಲ್ಲ ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಮೀನರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಹೊಸ ವರ್ಷದ ಈ ತಿಂಗಳು, ಆರಂಭದ ತಿಂಗಳು ನಿಮಗೆ ಅದೃಷ್ಟವನ್ನು ತರುವಂಥ ತಿಂಗಳಾಗಿರುತ್ತೆ. ಅದೃಷ್ಟದ ವರ್ಷಾರಂಭ, ಧನ ಕನಕ ಕೈತುಂಬ ಎಂಬಂತಹ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಮೀನರಾಶಿಗೆ ಈ ಸಾಡೆ ಸಾತಿಯ ಒಂದು ನಿರಂತರವಾದ ಆಘಾತದ ಇರುವಂತಹ ಮೀನರಾಶಿಗೆ ಚೇತರಿಕೆಯನ್ನು ತರುವಂಥ ಒಂದು ಅಂಶ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಹಿಂದಿನ ಹಲವಾರು ನಿಮ್ಮ ಸಮಸ್ಯೆಗಳು ಈಗ ನಿವಾರಣೆಯಾಗಿ ಉತ್ತಮ ಒಂದು ಪ್ರತಿಫಲ ನಿಮಗೆ ತಾತ್ಕಾಲಿಕವಾಗಿಯೂ ಆದಿರ್ಬೋದು. ಹಾಗಾದರೆ ಸಾಡೆ ಸಾತಿಯ ಪರ್ವ ಇನ್ನಷ್ಟು ವರ್ಷಾನುವರೆಗೆ ಮುಂದುವರೆಯುತ್ತೆ. ಹಾಗಾಗಿ ಅದರ ಮಧ್ಯೆ ಕೆಲವೊಂದು ಇತರ ಗ್ರಹಗಳಿಂದ ನಿಮಗೆ ರಿಲೀಫ್ ಅಂದರೆ ಪರಿಹಾರಗಳು ಅಥವಾ ಒಂದು ಶುಭ ಚಿಹ್ನೆಗಳು ಈಗ ಸಿಗ್ತಾಯಿದ್ರು. ಅದು ಈ ವರ್ಷಾರಂಭದಲ್ಲಿ ವ್ಯಕ್ತವಾಗಿರುತ್ತವೆ. ಅಲ್ಲಿ ನಿಮಗೆ 5 ಅಥವಾ ಹೆಚ್ಚು ಗ್ರಹಗಳ ಬೆಂಬಲ ಸಿಗುವಂಥ ಅವಕಾಶ ಈ ತಿಂಗಳಲ್ಲಿದೆ. ರವಿ, ಕುಜ, ಬುಧ, ಕೇತು, ಶುಕ್ರರು ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಅದೇ ರೀತಿ ಚಂದ್ರ ಅನುಗ್ರಹ ಸಹ ನಿಮಗೆ ಯಾವುದೇ ತಾರತಮ್ಯವಿಲ್ಲದೆ ಈ ತಿಂಗಳಲ್ಲಿ ಹಲವಾರು ಬಾರಿ ಚಂದ್ರನ ಅನುಗ್ರಹ ಸಹ ಆಗುವಂಥದ್ದಿರುತ್ತೆ. ಹಾಗಾಗಿ 5 ಅಥವಾ 6 ಗ್ರಹಗಳ ಒಂದು ಉತ್ತಮ ಬೆಂಬಲ ಸಿಗುವಂಥ ಒಂದು ರಾಶಿ ಈಗ ಮೀನರಾಶಿ ಆಗಿರುತ್ತೆ. ಹಲವಾರು ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ಜನವರಿ ತಿಂಗಳಲ್ಲಿ ಈಡೇರಲಿವೆ. ಲಾಭದ ಒಂದು ನಿಮಗೆ ಅನುಭವ ಆಗುವಂಥದ್ದು, ಮನಸ್ಸಿಗೆ ಒಪ್ಪುವಂತಹ ಘಟನೆ ಆಗುವಂಥದ್ದು, ಶುಭ ಕಾರ್ಯಗಳ ಪ್ರಯತ್ನಗಳಿಗೆ ಸಫಲತೆ ಸಿಗುವಂಥದ್ದು, ಹಿಂದೆ ಕೈಗೂಡದೇ ಇದ್ದಂತಹ ಕೆಲವು ಕೆಲಸ ಕಾರ್ಯಗಳು ಒಂದು ಅದೃಷ್ಟವಶಾತ್ ಅಥವಾ ಒಂದು ನಿಮಗೆ ಲಕ್ ಅಂತ ಹೇಳ್ಬೋದು, ಅಂತಹ ಒಂದು ಲಕ್ಕಿ ಓಪನ್ ಆಗಿ ಆಗುವಂಥದ್ದು. ಈ ರೀತಿ ಹಲವಾರು ಘಟನೆಗಳು ಪವಾಡ ಸದೃಶವಾಗಿ ಜನವರಿ ತಿಂಗಳಲ್ಲಿ ಜರುಗಬಹುದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಸುಖ, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ನಿಮ್ಮ ವ್ಯಾಪಾರ ಉದ್ಯಮಗಳಲ್ಲಿ ಮಾಡುವಂಥವರಿಗೆ ಅವಕಾಶಗಳು ಸಿಗುವಂಥದ್ದು. ಇನ್ನು ಈ ಗ್ರಹಗಳ ಒಂದು ಸ್ಥಿತಿ ಗಮನಿಸಿದಾಗ ಸೂರ್ಯ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಜನವರಿ 14ರವರೆಗೆ ನಿಮಗೆ ಕರ್ಮಸ್ಥಾನದ ಸೂರ್ಯನು, ಅದೇ ಜನವರಿ 15ರಿಂದ ಮಕರ ಸಂಕ್ರಾಂತಿಯ ಬಳಿಕದಿಂದ ನಿಮಗೆ ಲಾಭಸ್ಥಾನದ ಸೂರ್ಯನು, ಅಂದರೆ ಈ ಕರ್ಮ ಮತ್ತು ಲಾಭದಲ್ಲಿ ಕೊಡುವಂತಹ ಸೂರ್ಯನ ಅವಕಾಶ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುತ್ತೆ. ಅದು ನಿಮಗೆ ಈ ತಿಂಗಳಲ್ಲಿ ಬಂದಿದೆ. ಈ ತಿಂಗಳಿಡೀ ನಿಮಗೆ ಒಂದು ಸೂರ್ಯನ ಅನುಗ್ರಹ ಇರುವಂಥ ಏಕೈಕ ರಾಶಿ ನಿಮ್ಮದಾಗಿರುತ್ತೆ. ಹಾಗಾಗಿ ಕರ್ಮ ಮತ್ತು ಲಾಭದ ಸೂರ್ಯನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಸರ್ಕಾರ ಮೂಲದ ಕೆಲಸ ಇದ್ದರೆ, ಕೋರ್ಟ್ ಕಚೇರಿ ಕೆಲಸಗಳಿದ್ದರೆ, ಯಾವುದೇ ರೀತಿಯ ನಿಮ್ಮ ವ್ಯಾಜ್ಯಗಳು ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಇದು ಭೂಮಿಯ ದಾಖಲೆ ಪತ್ರ ಸಂಗ್ರಹ ಅಥವಾ ಭೂಮಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಮಾತುಕತೆಗಳನ್ನು ಮಾಡುವಂಥದ್ದು, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು, ಕೊಡುಕೊಳ್ಳುವ ವ್ಯವಹಾರ ಅವೆಲ್ಲ ಮಾಡಲಿಕ್ಕೆ ಈ ಮೀನರಾಶಿಯವರಿಗೆ ಸಾಡೆ ಸಾತಿ ಇದ್ದರೂ ಸಹಿತ ಈಗ ಒಂದು ತಾತ್ಕಾಲಿಕ ಅವಕಾಶ ಬಂದಿದೆ. ಅಲ್ಲಿ ರವಿ ಪುತ್ರನ ನಿಮಗೆ ಪರೀಕ್ಷೆ ಇದ್ದರೂ ಸಹ ಸಾಕ್ಷಾತ್ ರವಿ ಭಗವಂತರೇ ನಿಮಗೆ ಈಗ ಕರ್ಮಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡ್ತಾಯಿದ್ದಾರೆ. ಹಾಗಾಗಿ ಅನೇಕ ರೀತಿಯ ಪರಿಣಾಮಗಳನ್ನು ಉತ್ತಮ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಇಕ್ಬೋದು. ಇದಕ್ಕೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ಹಲವರಿಗೆ ಅದೃಷ್ಟ ಒಲಿದು ಬರುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಅದು ಈಗಾಗಲೇ ಉದ್ಯೋಗದವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು. ಸರ್ಕಾರ ಮೂಲದ ಹುದ್ದೆಗಳಿಗೆ ಅರ್ಜಿ ಹಾಕುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ಈಗ ಪ್ರಿಪೇರ್ ಆದರೆ ಅದರಲ್ಲಿ ನಿಮಗೆ ಉನ್ನತ ಸ್ಥಾನಮಾನಗಳು, ಅಂಕಗಳು ಸಿಗುವಂಥದ್ದು.
ಹಾಗಾಗಿ ನಿಮಗೆ ಅಲ್ಲಿ ವಿಶೇಷವಾದ ಸೂರ್ಯ ಅನುಗ್ರಹ ತಿಂಗಳು ಪೂರ್ತಿ ಇರುವಂಥದ್ದು. ಅದೇ ರೀತಿ ಅಪರೂಪದಲ್ಲಿ ಆಶೀರ್ವಾದ ಮಾಡೋಕ್ಕೆ ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಆಶೀರ್ವಾದ ಕೊಡುವಂಥ ಮಂಗಳ ಗ್ರಹನು ಅವನ ಒಂದು ಆಶೀರ್ವಾದ ನಿಮಗೆ ತಿಂಗಳ 16ರಿಂದ ಬರಲಿದೆ. ಯಾವಾಗ ಅಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಅಲ್ಲಿ 2 ದಿನದಲ್ಲಿ ಈ ಮಂಗಳನ ಪರಿವರ್ತನೆ ಆಗುತ್ತೆ. 16ಕ್ಕೆ ಜನವರಿ 16ರಿಂದ ನಿಮಗೆ ವಿಶೇಷವಾಗಿ ಮಂಗಳನ ಆಶೀರ್ವಾದ ಸೇರುವ ಕಾರಣ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಅದು ಇನ್ನಿತರ ಯಾವುದೇ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಅದೇ ರೀತಿ ಈ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ವಿನ್ ಆಗುವಂಥದ್ದು, ಈ ರೀತಿ ಹಲವಾರು ಫಲಗಳು ಇರ್ತವೆ. ಇನ್ನು ಕೈಗಾರಿಕೆ ಇಂಡಸ್ಟ್ರಿ ಇದೆಲ್ಲ ಮಾಡೋರಿಗೆ ಅವಕಾಶಗಳು ಬರಲಿವೆ. ಉದ್ಯಮ ಸ್ಥಾಪನೆ ಮಾಡೋರಿಗೆ ಅವಕಾಶಗಳು ಸಿಗಲಿವೆ. ಸರ್ಕಾರದ ಸಿಗಬೇಕಾದ ಯೋಜನೆಗಳ ಲಾಭ ನಿಮಗೆ ಸಿಗಲಿದೆ. ರಾಜಕೀಯದಲ್ಲಿರೋರಿಗೆ, ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಂಪರ್ಕದಲ್ಲಿರೋರಿಗೆ, ಸೆಲೆಬ್ರಿಟಿಗಳಿಗೆ ಉನ್ನತ ಅವಕಾಶಗಳು, ಸ್ಥಾನಮಾನಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಹಿಂದಿನ ಪ್ರತಿಫಲಗಳ ಫಲಗಳು ಅಥವಾ ವರ್ಷಾನುಗಟ್ಟಲೆ ಆಗದಿದ್ದ ಕೆಲಸ ಕಾರ್ಯಗಳು ಜನವರಿ ತಿಂಗಳಲ್ಲಿ ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಮಂಗಳನ ಪರಿಣಾಮ. ಬುಧನು ಸಹ ನಿಮಗೆ ಅನುಕೂಲವಾಗಿದ್ದಾನೆ. ಲಾಭಸ್ಥಾನದಲ್ಲಿ ಬುಧನಿರುವ ಕಾರಣ ಅನೇಕ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅದರಲ್ಲೂ ವಿಶೇಷವಾಗಿ 17ರ ಬಳಿಕ ಆಗುವಂಥ ಪರಿವರ್ತನೆ ನಿಮಗೆ ಲಾಭಸ್ಥಾನದ ಬುಧನ ಲಾಭವನ್ನು ಕೊಡುತ್ತೆ. ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲಿ ಉನ್ನತಿ. ಯಾರ್ಯಾರು ಈ ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥವರಿಗೆ ಅಥವಾ ಸೆಲೆಬ್ರಿಟಿ ಅಂತ ವರ್ಗದವರಿಗೆ ಅನೇಕ ಅವಕಾಶಗಳು ಬರ್ಬೋದು. ಸಿನಿಮಾ ರಂಗ, TV, ಮಾಧ್ಯಮ ಅಥವಾ ಇನ್ನಿತರ ಯಾವುದೇ ನ್ಯೂಸ್ ಚಾನಲ್ ಇರ್ತವೆ ಅಂಥದ್ರಲ್ಲಿ ಇರೋರಿಗೆ ಸಹ ಹಲವಾರು ಅವಕಾಶಗಳು ಬರ್ಬೋದು. ಬುದ್ಧಿಜೀವಿಗಳಿಗೆ ಅವಕಾಶ, ಕವಿ ಸಾಹಿತಿಗಳಿಗೆ ಅವಕಾಶ, ಇನ್ನು ಇನ್ಶೂರೆನ್ಸ್, ಫೈನಾನ್ಸು, ಬ್ಯಾಂಕಿಂಗ್ ಮುಂತಾದ ಕ್ಷೇತ್ರದವರಿಗೆ ವಿಶೇಷವಾದ ಲಾಭ ಜಯಗಳು ಈ ಮೀನರಾಶಿಯವರಿಗೆ ಈ 2026ರ ಆರಂಭದ ಜನವರಿ 17ರಿಂದ ವಿಶೇಷವಾಗಿ ಬುಧನು ಸಹ ಕೊಡಲಿದ್ದಾನೆ. ಇನ್ನು ಗುರುವಿನ ಬಲ ನಿಮಗೆ ಇರೋದಿಲ್ಲ. ಹಿಂದೆನೂ ಅದು ಗುರುವಿನ ಬಲ ಇದ್ದರೂ ಸಹ ಇದರಲ್ಲೂ ಸಹ ನಿಮಗೆ ಹೆಚ್ಚಿನ ಹೆಚ್ಚೇನು ವ್ಯತ್ಯಾಸಗಳು ಆಗೋದಿಲ್ಲ. ಇನ್ನು ಶುಕ್ರನ ಅನುಗ್ರಹ ಸಹ ಹಾಗೆ ನಿಮಗೆ ಆರಂಭದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ತಿಂಗಳ 13ರ ಬಳಿಕ ಶುಕ್ರನ ಚಲನೆ ಸಹ ನಿಮಗೆ ಲಾಭದಲ್ಲಿ ಕೊಡ್ತಾನೆ. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಹಣಕಾಸಿನ ಪಾವತಿ, ಪೇಮೆಂಟ್ ಇದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಯಾವುದೇ ರೀತಿಯಲ್ಲಿ ನೀವು ಆನ್ಲೈನ್, ಆಫ್ಲೈನ್ ಇರ್ಬೋದು, ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಆರಂಭದಲ್ಲಿ ಬರ್ಬೋದು. ಆದರೆ ಯಾವಾಗ 13ನೇ ತಾರೀಕಿಗೆ ಅಲ್ಲಿ ಶುಕ್ರನ ಒಂದು ಚಲನೆ ಆಗುತ್ತೆ, ಅದು ನಿಮಗೆ ಮಕರ ರಾಶಿಗೆ ಬರುವಂಥ ಶುಕ್ರನ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ದೀರ್ಘ ಮೊತ್ತದ ಕೆಲವು ಒಪ್ಪಂದಗಳು ಆಗ್ಬೋದು. ಹಿಂದೆ ದೊಡ್ಡ ಮೊತ್ತದ ನಿಮಗೆ ಪೆಂಡಿಂಗಿದ್ದ ಹಣ ನಿಮಗೆ ಬಂದು ಕೈ ಸೇರುವಂಥದ್ದು. ಇನ್ನು ಉದ್ಯೋಗದಲ್ಲಿರೋರಿಗೆ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟು ಅಥವಾ ಇನ್ಸೆಂಟಿವ್ ಇತ್ಯಾದಿಗಳ ಹಣಕಾಸಿನ ಲಾಭ ಸಹ ಸಿಗ್ಬೋದು. ಇನ್ನು ಶನಿ ಮತ್ತು ರಾಹುಕೇತುಗಳು ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಪೂರಕವಾಗಿ ಇದ್ದರೂ ಸಹ ಶನಿ ಮಹಾರಾಜನ ಅನುಗ್ರಹ ನಿಮಗೆ ಪರೀಕ್ಷಾದಾಯಕವಾಗಿರುತ್ತೆ. ಈ ತಿಂಗಳಲ್ಲಿ ಅವರ ಪರೀಕ್ಷಾ ವೇಗ ಇದ್ದೇ ಇರುತ್ತೆ. ಕೆಲವೊಂದು ವಿಚಾರದ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಅಪರಿಚಿತರಲ್ಲಿ ನಂಬಿಕೆ ಮಾಡೋದನ್ನು ಮಾಡಬೇಡಿ. ಜೊತೆಗೆ ಹಣದ ಹೂಡಿಕೆ ಮಾಡೋದು ಸ್ವಲ್ಪ ಎಲ್ಲ ಪರಾಮರ್ಶಿಸಬೇಕು. ಆತುರ ನಿರ್ಧಾರ ಬೇಡ. ಜೊತೆಗೆ ನಿಮ್ಮ ಯಾವುದೇ ಪ್ರತಿಷ್ಠೆಗೆ, ನಿಮ್ಮ ಯಾವುದೇ ಅಹಂಗೆ ಅಥವಾ ಇನ್ನಿತರರ ಒಂದು ಮುಲಾಜಿಗೆ ಕಟ್ಟು ಬಿದ್ದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಒಂದು ಆತ್ಮಕ್ಕೆ ವಿರುದ್ಧವಾದ ಆತ್ಮವಂಚನೆ ಮಾಡಿಕೊಂಡು ತಳ್ಕೊಳ್ಳೋ ನಿರ್ಧಾರವು ಶನಿ ಮಹಾರಾಜರು ಯಾವಾಗಲೂ ಬೆಂಬಲಿಸುವುದಿಲ್ಲ. ಅವರು ನಿಮ್ಮನ್ನು ಪರೀಕ್ಷೆಗೆ ತಳ್ತಾರೆ. ಅಥವಾ ನಾವು ಯಾರಿಗೊಂದು ಪ್ರಾಮಿಸ್ ಮಾಡುವಾಗ, ವಚನ ಕೊಡುವಾಗ ಅಥವಾ ಸುಳ್ಳು ಮಾಹಿತಿಯನ್ನು ಕೊಡುವಾಗ ಅದ್ರ ಬಗ್ಗೆ ಎಚ್ಚರಬೇಕು. ಅದಕ್ಕೆ ನಾವು ದೊಡ್ಡದಾದ ಬೆಲೆಯನ್ನು ತರುವಂತಹ ಸಾಧ್ಯತೆ ಬರ್ಬೋದು. ಹಾಗಾಗಿ ಇಂಥ ವಿಚಾರ ಗಮನಿಸ್ಕೊಳ್ಳಿ. ವಿಶೇಷವಾಗಿ ಯಾರೋ ರಾಜಕೀಯದವರು, ಸೆಲೆಬ್ರಿಟಿ, ಸಾರ್ವಜನಿಕ ಜೀವನದಲ್ಲಿರೋರು ಇಂಥ ಒಂದು ತಪ್ಪು ಮಾಡಲಿಕ್ಕೆಲ್ಲ ಹೋಗಬೇಡಿ. ಯಾವುದೇ ತೋರಿಕೆಗಾಗಿ ಅಥವಾ ಅದನ್ನು ನಿಮ್ಮ ಆಡಂಬರಕ್ಕಾಗಿ ಅಥವಾ ನಿಮ್ಮ ಅಹಂಗಾಗಿ ಏನೋ ಒಂದು ಮುಚ್ಚುಮರೆ ಮಾಡಲಿಕ್ಕೆ ಅದರಿಂದ ನಿಮಗೆ ನಷ್ಟ, ಕಷ್ಟಕ್ಕೆ ಒಳಗಾಗುವಂಥದ್ದಿರುತ್ತೆ. ಆ ಬಗ್ಗೆ ಶನಿ ಮಹಾರಾಜರು ಎಚ್ಚರಿಕೆ ಕೊಡ್ತಾರೆ. ರಾಹು ಸಹ ನಿಮಗೆ ನಷ್ಟದಲ್ಲಿ ಕೂತಿರುವ ಕಾರಣ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ನಷ್ಟಗಳು ಸಹ ಕೆಲವೊಮ್ಮೆ ಆಗ್ಬೋದು. ಮಿತ್ರರ ಮೂಲಕ, ಬಂಧುಗಳ ಮೂಲಕ ಅಥವಾ ನಿಮಗೆ ಸ್ನೇಹಿತರ ಮೂಲಕ ಯಾವುದೇ ರೀತಿ ಅವರ ಒಂದು ಮಾತುಗಳನ್ನು ಕೇಳಲಿಕ್ಕೆ ಹೋಗಿ ಅದರಿಂದ ನಿಮಗೆ ಆಕಸ್ಮಿಕ ನಷ್ಟಗಳು ಆಗ್ಬೋದು. ಹಾಗಾಗಿ ಎಲ್ಲನೂ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಹೂಡಿಕೆ ಅಥವಾ ಪೇಮೆಂಟ್ ಪಾವತಿಗಳಿದ್ರೆ ಅದನ್ನು ಒಂದು ತಜ್ಞರ ಅಥವಾ ಎಕ್ಸ್ಪರ್ಟ್ ಅಡ್ವೈಸನ್ನು ನೀವು ಕೇಳುವಂಥದ್ದು ಒಳ್ಳೆಯದು. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಇದಕ್ಕೆ ಯಾವುದೇ ರೀತಿ ಭೂಮಿ, ಮನೆ ಕೊಳ್ಳುವಂಥ ವಿಚಾರ ನಿಮಗೆ ಬರುತ್ತೆ ಈ ತಿಂಗಳಲ್ಲಿ. ಅಂಥ ವಿಚಾರವಾಗಿ 2 ಬಾರಿ ನಿಮ್ಮ ಡಾಕ್ಯುಮೆಂಟನ್ನು ಚೆಕ್ ಮಾಡಬೇಕಾಗತ್ತೆ. ಇನ್ನು ಕೇತು ನಿಮಗೆ ತಿಂಗಳಲ್ಲಿ ಪೂರಕವಾಗಿದ್ದೇನೆ, ಅದೇನು ಚಿಂತೆ ಬೇಕಾಗಿಲ್ಲ. ಕೇತುವಿನ ಬೆಂಬಲದಿಂದ ನಿಮಗೆ ಆರೋಗ್ಯದಲ್ಲಿ ವಿಚಾರದಲ್ಲಿ, ಹಣಕಾಸು ವಿಚಾರ ಲಾಭ ಆಗುವಂಥದ್ದು, ಆಕಸ್ಮಿಕ ಧನಗಳು ಬರುವಂಥದ್ದು, ವಿದೇಶದ ಉದ್ಯೋಗ, ವಿದೇಶದಲ್ಲಿ ವಿದ್ಯಾಭ್ಯಾಸ, ವಿದೇಶದಲ್ಲಿ ನಿಮ್ಮೇನಾದ್ರು ಹೂಡಿಕೆ ಮಾಡಲಿಕ್ಕೆ ಅಥವಾ ವಿದೇಶಿ ಮೂಲದ ಸಂಸ್ಥೆಯಲ್ಲಿ ಕೆಲವರಿಗೆ MNC ಕಂಪನಿ ಅಂತ ಹೇಳ್ತಾರೆ, ಒಂದು MNC ಕಂಪನಿಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ ಬರುತ್ತೆ. ಹಾಗೆ ಕೇತುವಿನ ಬೆಂಬಲವನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಈ 8 ಗ್ರಹಗಳು, ಚಂದ್ರನ ಹೊರತುಪಡಿಸಿ 8 ಗ್ರಹಗಳ ವಿಚಾರ ಗಮನಿಸಿದಾಗ ಅದರಲ್ಲಿ 5 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿವೆ. ಇವೆಲ್ಲ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಮೀನರಾಶಿಯವರು ಈ ಸಾಡೆಸಾತಿಯ ಪರ್ವದಲ್ಲಿರುವಾಗ ಯಾವಾಗ ನಮಗೆ ಉತ್ತಮ ಗ್ರಹಗಳ ಬೆಂಬಲ ಬರುತ್ತೋ ಆವಾಗ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇದು ಮತ್ತೆ ಬರೋದಿಲ್ಲ. ಮತ್ತೆ ಬರೋದು ತಿಂಗಳನ್ಗಟ್ಟಲೆ ಕಾಯಬೇಕಾಗತ್ತೆ. ಹಾಗಾಗಿ ಅಪರೂಪದಲ್ಲಿ ಅವಕಾಶ ಬಂದಿದೆ. ಪರೀಕ್ಷೆಯ ಮಧ್ಯೆ, ಶನಿ ಮಹಾರಾಜ ಪರೀಕ್ಷೆಯ ಮಧ್ಯೆ ಇತರ ಗ್ರಹಗಳು ನಿಮಗೆ ಪೂರಕವಾಗಿ ಬಂದಿವೆ. ಸೂರ್ಯ ಭಗವಂತರ ಆಶೀರ್ವಾದ ತಿಂಗಳ ಪೂರ್ತಿ ಇರಲಿದೆ. ಮಂಗಳನು ಆಶೀರ್ವಾದ ಮಾಡ್ತಾ ಇದ್ದೇನೆ. ಹಾಗಾಗಿ
ಪ್ರಮುಖವಾದ ಕೆಲಸ ಕಾರ್ಯಗಳು ಉತ್ತಮ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಮದುವೆ ಮುಂಜಿ ಫಿಕ್ಸ್ ಆಗುವಂಥದ್ದು, ವ್ಯಾಪಾರದ ಆರಂಭ ಮಾಡುವಂಥದ್ದು, ಅದು ಏನಾದರೂ ಹೊಸದರ ಒಂದು ಉದ್ಯೋಗಕ್ಕೆ ಪ್ರಯತ್ನ ಪಡೋದು, ಕೈಕಟ್ಟಿ ಕುಳಿತರೆ ಸಾಗೋದು ಮುಂದೆ ಅಂತ ಹೇಳಿದಾಗ ನಮ್ಮ ಪ್ರಯತ್ನಶೀಲರಾಗಿರಬೇಕು. ಆ ಪ್ರಯತ್ನವನ್ನು ಮುಂದುವರಿಸಿದರೆ ಖಂಡಿತ ಮೀನರಾಶಿಯವರಿಗೆ ಅದೃಷ್ಟ ನಿಮ್ಮ ಪರವಾಗಿ ಬರುತ್ತೆ ಜನವರಿ ತಿಂಗಳಲ್ಲಿ. ಇನ್ನು ಚಂದ್ರನ ಬೆಂಬಲ ನಿಮಗೆ ಯಾವಾಗ ಇರುತ್ತೆ ಅಂತ ಗಮನಿಸೋಣ. ಆಯಾ ಡೇಟ್ಗಳನ್ನು ಹೇಳ್ತೇನೆ. ಜನವರಿ ತಿಂಗಳ ದಿನಾಂಕ ಅಥವಾ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಆ ಡೇಟ್ಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಆ ಡೇಟ್ಗಳನ್ನು ಬಳಸಿಕೊಳ್ಳುವಂಥದ್ದು. ಜನವರಿ 1, 6, 7, 8, 9, 10, 16, 17, 18, 19, 20, 23, 24, 25, 28 ಹಾಗೂ 29 ಇಷ್ಟು ದಿನಗಳಲ್ಲಿ ಸುಮಾರು 16 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು. ಆ ದಿನಗಳನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ, ಒಪ್ಪಂದ ಸಹಿ ಮಾಡಲಿಕ್ಕೆ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಕೊಡುಕೊಳ್ಳುವಿಕೆ, ಇನ್ನಿತರ ಯಾವುದೇ ಪ್ರಮುಖ ವಿಚಾರಗಳಿಗೆ ಈ ಅದೃಷ್ಟದಾಯಕವಾದ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನಿಮಗೆ ಸೂರ್ಯನ ಬೆಂಬಲ ತಿಂಗಳ ಪೂರ್ತಿ ಇದ್ದ ಕಾರಣ ಒಂದು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ಮತ್ತು ಆರೆಂಜ್ ಕಲರನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು. ಬುಧನ ಅನುಗ್ರಹ ನಿಮಗೆ ಆರಂಭ ಆಗೋ ತಿಂಗಳ ಪೂರ್ತಿ ಇರುವಂಥದ್ದು. ತಿಂಗಳ ಪೂರ್ತಿ ಬುಧನ ಅನುಗ್ರಹ ಇರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ಕೇತುನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, 2 ಬಣ್ಣ ಅಥವಾ ಹೆಚ್ಚು ಬಂದರೆ ಮಿಕ್ಸ್ ಅಂತ ಹೇಳ್ತೇವೆ. ಆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಮಂಗಳನ ಬೆಂಬಲ ನಿಮಗೆ ತಿಂಗಳ 16ರಿಂದ ಆರಂಭ ಆಗುತ್ತೆ. ಹಾಗಾಗಿ ಮಂಗಳನ ಸಂಕೇತವಾದ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ನಂಬರ್ 9 ರೆಡ್ ಆ್ಯಂಡ್ 9 ನಂಬರನ್ನು ನೀವು ತಿಂಗಳ 16ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಶುಕ್ರನ ಬೆಂಬಲ ಆರಂಭ ಆಗುವಂಥದ್ದು ಜನವರಿ 13ರಿಂದ. ಹಾಗೆ ಜನವರಿ 13ರಿಂದ ನೀವು ವಿಶೇಷವಾಗಿ ಈ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ ಪ್ರತ್ಯೇಕ ಡೇಟ್ಗಳನ್ನು ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ 16 ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ನಿಮಗೆ ಬೇಕಾದ ಈ ಸಂಖ್ಯೆ ಬಣ್ಣಗಳನ್ನು ಬಳಸಿಕೊಂಡ್ರೆ ಅದೃಷ್ಟದ ವಿಶೇಷವಾದ ಅವಕಾಶಗಳು ಈ ತಿಂಗಳಲ್ಲಿ ನಿಮಗೆ ಒಲಿದು ಬರುತ್ತೆ. ಇನ್ನು ಇರತಕ್ಕಂಥ ಕೆಲವು ಗ್ರಹಗಳ ನಿಮಗೆ ವೈರುಧ್ಯದ ದೋಷಗಳಿರ್ತವೆ. ಆ ದೋಷಗಳ ನಿವಾರಣೆ, ಉದಾಹರಣೆಗೆ ಒಂದು ಹಂತದಲ್ಲಿ ನಿಮಗೆ ಮಂಗಳ ಅನುಪೂರಕವಾಗಿರೋದಿಲ್ಲ, ಗುರುವಿನ ಒಂದು ಆಶೀರ್ವಾದ, ಗುರುವಿನ ಬೆಂಬಲ ನಮಗೆ ಇರುವುದಿಲ್ಲ, ಶನಿ ಮಹಾರಾಜರು ನಿಮಗೆ ವಿರುದ್ಧವಾಗಿರ್ತಾರೆ, ರಾಹು ವಿರುದ್ಧವಾಗಿರ್ತಾರೆ ಅನ್ನೋದು ಗೊತ್ತಿರುತ್ತೆ. ಅವೆಲ್ಲ ದೋಷ ನಿವಾರಣೆಗಾಗಿ ವಿಶೇಷವಾಗಿ ಗಣೇಶನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ದುರ್ಗಾದೇವಿ ಅಮ್ಮನವರ ಭಕ್ತಿ, ಆಂಜನೇಯ ಅಥವಾ ಹನುಮಾನ್ ಸ್ವಾಮಿ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈಶ್ವರನ ಭಕ್ತಿ, ನಿಮ್ಮ ಕುಲದೇವರು ಅಥವಾ ಕುಲದೇವಿಯ ಭಕ್ತಿ ಮಾಡುವಂಥದ್ದು, ಇಂತಹ ದೇವರುಗಳ ಸಂದರ್ಶನ, ಶನಿವಾರ ದಾನ ಧರ್ಮ, ಅರಳಿ ಮರದ ಪ್ರದಕ್ಷಿಣೆ, ಬಡಬಗ್ಗರಿಗೆ, ಅಶಕ್ತರಿಗೆ ಅಥವಾ ಆಶ್ರಮಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಅನ್ನದಾನ ಅಥವಾ ಯಾವುದೇ ರೀತಿಯ ವಸ್ತು ರೂಪದ ದಾನ ಅಥವಾ ಹಣದ ರೂಪದಲ್ಲಿ ದಾನವನ್ನು ಕೊಡುವಂಥದ್ದು. ಈ ರೀತಿ ಹಲವಾರು ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಮಾಡುವಂಥದ್ದು. ಸಾಡೆ ಸಾತಿಯ ಪರ್ವದ ಒಂದು ದೋಷ ನಿವಾರಣೆಗಾಗಿ ಅರಳಿ ಮರದ ಪ್ರದಕ್ಷಿಣೆ ಅಥವಾ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಶನಿವಾರದಂದು ಅಥವಾ ಪ್ರತಿ ದಿನವೂ ನೀವು ಬೆಳಗ್ಗೆ 9 ಅಥವಾ 10 ಗಂಟೆ ಒಳಗೆ 9 ಪ್ರದಕ್ಷಿಣೆ ಬರುವಂಥದ್ದು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಮುಂತಾದ ಮಂತ್ರಗಳನ್ನು ಹೇಳಿ ಅರಳಿ ಮರದ ಪ್ರದಕ್ಷಿಣೆ ಮಾಡುತ್ತಾ ಬನ್ನಿ. ಈ ಒಂದು ಮೀನರಾಶಿಯವರಿಗೆ ಜನವರಿ ತಿಂಗಳು, ವರ್ಷಾರಂಭ ತಿಂಗಳು ಭಾಗ್ಯದಾಯಕ, ಸುಖದಾಯಕ, ಆರೋಗ್ಯದಾಯಕ, ಇಷ್ಟಾರ್ಥದಾಯಕ ಆಗಲಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಈಗಾಗಲೇ ಈ ವಾರ್ಷಿಕ ಭವಿಷ್ಯ 2020ರ ವರ್ಷ ಭವಿಷ್ಯವನ್ನು ಪ್ರಸಾರ ಮಾಡಿದ್ದೇನೆ. ಅದನ್ನೆಲ್ಲರೂ ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ವರ್ಷ ಭವಿಷ್ಯವನ್ನು ವೀಕ್ಷಿಸಿಕೊಳ್ಳಿ. ನಮಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಸರ್ವೇಶಾನಂ ಸನ್ಮಂಗಲಾನಿ ಭವಂತು.